Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಪರಮಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧೆಯ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿದ್ದ ಆದರಣೀಯ ಸತೀಶ್ ಚಂದ್ರಜಿ, ಮಿತ್ರರಾಗಿರುವಂಥ ಗಣೇಶ್ ಕಾರ್ಣಿಕ್ಜಿ ಅವರಿಗೂ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಂಗಳೂರಿನ ರಾಮಕೃಷ್ಣಾಶ್ರಮದ ಸದ್ಭಕ್ತರಿಗೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಸತೀಶ್ ಚಂದ್ರಜಿ ಅನೇಕ ಮೈಲಿಗೊಲ್ಲುಗಳನ್ನು ಉದಾಹರಿಸಿದರು. ನನಗೂ ಬಹಳ ಆಶ್ಚರ್ಯ ಅನಿಸುತ್ತೆ, ಈ ವರ್ಷ ಏನೋ ಸ್ಪೆಷಲ್ ಇರಬೇಕು ಅಂತ. ನಾವೆಲ್ಲರೂ ಊಹಿಸದ ಅನೇಕ ಸಂಗತಿಗಳು ನಡೀತವೆ. ಅವರು ಬಿಟ್ಟಿರುವ ಕೆಲವು ಸಂಗತಿಗಳನ್ನು ನೆನಪಿಸ್ತೀನಿ ಅವರಿಗೆ. ಒಂದು, ಈ ವರ್ಷ ಸ್ವಾಮಿ ಶ್ರದ್ಧಾನಂದರು ಅಂತಿದ್ದರು, ಬಹುತೇಕರಿಗೆ ಗೊತ್ತಿರಬೇಕು. ದಯಾನಂದರ ಶಿಷ್ಯರು. ಆಮೇಲೆ ಭಾರತದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪರಾವರ್ತನ ಕ್ರಿಯೆಯನ್ನು ಲಾರ್ಜ್ ಸ್ಕೇಲ್ನಲ್ಲಿ ಮಾಡ್ತಾ ಇದ್ದವರು. 5,000 ಜನರನ್ನು ರಾಮಲೀಲಾ ಮೈದಾನದಲ್ಲಿ ಸೇರಿಸಿ ಹರಿಬೋಲ್ ಹರಿಬೋಲ್ ಅಂತ ಹೇಳಿಸೋರೆಲ್ಲ ಹತ್ರ. ಹೇಳಿದ ತಕ್ಷಣ ಹೇಳ್ತಿದ್ರು, ಆಯಿತು ನೀನು ವಾಪಸ್ಸು ಹಿಂದೂ ಧರ್ಮಕ್ಕೆ ಬಂದೆ, ಇನ್ನೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಬಾ ಅಂತ ಹೇಳ್ತಿದ್ದ ಶ್ರದ್ಧಾನಂದರು ಅವರು ತೀರ್ಕೊಂಡು 100 years. ಈ ವರ್ಷ ಯಾರು ಸೋಮನಾಥ ಮಂದಿರದ ನಿರ್ಮಾಣಕ್ಕೆ ಕಾರಣರಾದರು, ಸರ್ದಾರ್ ಪಟೇಲ್, ಅವರು ಹುಟ್ಟಿ 150 ವರ್ಷ. ಈ ವರ್ಷ ಸೋಮನಾಥ ಮಂದಿರದ ಮೇಲೆ ಮೊಹಮ್ಮದ್ ಘಜ್ನಿ ಅಟ್ಯಾಕ್ ಮಾಡಿ 1,000 ವರ್ಷ. ಅಟ್ಯಾಕ್ ಮಾಡಿದ್ದು ವಿಶೇಷ ಅಲ್ಲ, ನಿರಂತರ ದಾಳಿಗೊಳಗಾಗ್ತಾ ಇರುವಾಗಲೂ ಪದೇ ಪದೇ ಅದನ್ನು ಮತ್ತೆ ಕಟ್ಟಿ ನಮ್ಮ ತಾಕತ್ತಿದು ಅಂತ ಹಿಂದೂ ಧರ್ಮ ತೋರಿಸಿತಲ್ಲ, ಅದಕ್ಕೆ 1000 ವರ್ಷ ಅಂತ. ಇನ್ನೂ ಸಂತೋಷದ ಸಂಗತಿ ಅಂತಂದರೆ, ಸೋಮನಾಥ ಮಂದಿರ ಏನು ಸರ್ದಾರ್ ಪಟೇಲರು ಕಟ್ಟಿ ಸಮರ್ಪಣೆ ಮಾಡಿದ್ರು 1955, ಅದಕ್ಕೆ 75 ವರ್ಷ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ವರ್ಷ. ಈ ವರ್ಷಕ್ಕೆ 75 ವರ್ಷದ ಹಿಂದೆ, 100 ವರ್ಷದ ಹಿಂದೆ, 150 ವರ್ಷದ ಹಿಂದೆ ಸಮಾಜದಲ್ಲಿ ಏನೋ ತುಡಿತ, ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದ್ದನ್ನು ತುಂಬಲಿಕ್ಕೆ ಏನೋ ಪ್ರಯತ್ನಗಳು ನಡೆದಿವೆ. ಅದೇ ರಿಪೀಟ್ ಈ ವರ್ಷ ಆಗತ್ತೆ ಅಂತ ನನಗೆ ಯಾಕೋ ಅನಿಸುತ್ತೆ. ಹೀಗಾಗಿ ಈ ವರ್ಷ ಅಚ್ಚರಿ ಪಡಬೇಕಾಗಿರುವಂಥ ಅನೇಕ ರಿಸಲ್ಟ್ ಬರುತ್ತೆ ಅಂತ ನನಗನ್ಸುತ್ತೆ. ಬೇರೆ ಬೇರೆ ದಿಕ್ಕಿನಲ್ಲಿ ಆಗ್ಬೋದು. ಅದು ಭಾರತದ ಎಕ್ಸ್ಟರ್ನಲ್ ಅಫೇರ್ಸಲ್ಲಿರ್ಬೋದು, ಭಾರತದ ಎಕನಾಮಿಕ್ ಕಂಡೀಷನ್ಸ್ನಲ್ಲಿರ್ಬೋದು, ಭಾರತದ ಮಿಲಿಟರಿ ಪವರ್ನಲ್ಲಿರ್ಬೋದು. ಹೇಗೆ ನೋಡಿದ್ರು ಭಾರತ ಒಂದು ಹೊಸ ಸ್ವರೂಪಕ್ಕೆ ಹೋಗುತ್ತೆ. ಸ್ವಾಮಿ ವಿವೇಕಾನಂದರೇನಾದರೂ ಇದ್ದಿದ್ರೆ, ವಾಹ್ ನಾನು ಹೇಳ್ದಂಗೆ ಆಯಿತು ನೋಡಿ ಭಾರತ ಅಂತ ಹೇಳ್ಬೋದಾಗಿರುವಂಥ ಭಾರತ ರೂಪುಗೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಸ್ವಾಮಿ ವಿವೇಕಾನಂದರು ವೀರ ಸನ್ಯಾಸಿ. ಅವರು ಒಂದು ಯುಗಕ್ಕೆ ಸಂದೇಶವನ್ನು ಕೊಟ್ಟರು ಅನ್ನೋ ವಿಚಾರದ ಕುರಿತಂತೆ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಅನುಮಾನವೇ ಇಲ್ಲ, ಸ್ವಾಮಿ ವಿವೇಕಾನಂದರು ಒಂದು ಇಡೀ ಯುಗವನ್ನು ತಮ್ಮ ಕಾಲದಲ್ಲಿ ಬಡಿದೆಬ್ಬಿಸಿದರು. ಅಮೆರಿಕಾದ ಜನಕ್ಕೆ ಭ್ರಾತೃತ್ವವನ್ನು ಕಲಿಸಿಕೊಟ್ರು. ಅಮೆರಿಕಾದಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡೋಕ್ಕಿಂತ ಮುಂಚೆ ಭ್ರಾತೃತ್ವ ಇರಲಿಲ್ಲ ಅಂತೇನಲ್ಲ. ಯಾವ ಸಮ್ಮೇಳನಕ್ಕೆ ವಿವೇಕಾನಂದರು ಹೋಗಿದ್ರು ಅದು ವಿಶ್ವ ಭ್ರಾತೃತ್ವ ಸಮ್ಮೇಳನವೇ. ರಿಲಿಜನ್ ಕಾನ್ಫರೆನ್ಸು ಅದು ವಿಶ್ವ ಭ್ರಾತೃತ್ವವನ್ನು ಸಾರಲಿಕ್ಕೆ ಅಂತಿದ್ದಂಥ ಸಮ್ಮೇಳನವೇ. ವಿವೇಕಾನಂದರಿಗಿಂತ ಮುಂಚಿತವಾಗಿ ಅನೇಕರು ಆ ಸಂದೇಶವನ್ನು ಹೇಳಿದರು. ಆದರೆ ವಿವೇಕಾನಂದರ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎನ್ನುವಂಥ 5 ಪದಗಳ ಮ್ಯಾಜಿಕ್ಕು ಹೇಗಿತ್ತು ಅಂತಂದರೆ, ಭ್ರಾತೃತ್ವದ ಹೊಸ ಪಾಠವನ್ನು ಭಾರತದ ಕಾವಿಧಾರಿಯಿಂದ ಅಮೆರಿಕ ಕಲಿಬೇಕಾಗಿ ಬಂತು. ವಿವೇಕಾನಂದರು ಕೊಟ್ಟ ಯುಗದ ಸಂದೇಶ ಅದು. ನನಗೆ ಭಾಳ ಬಾರಿ ಆಶ್ಚರ್ಯ. ನಾನು ತುಂಬ ಬಾರಿ ಸಿಕ್ಕಾಗಿ ಪ್ರಶ್ನೆ ನನಗೆ ನಾನೇ ಕೇಳ್ಕೊಳ್ತೀನಿ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ ಮಾತ್ರಕ್ಕೆ ಅಮೆರಿಕನ್ರು ಚಪ್ಪಾಳೆ ಹೊಡೆದರಾ? ಅದಕ್ಕಿಂತ ಮುಂಚೆ ತುಂಬ ಜನ ಮಾತಾಡಿದ್ರು, ಯಾಕೆ ವಿವೇಕಾನಂದರಿಗೆ ಮಾತ್ರ ಚಪ್ಪಾಳೆ ಹೊಡೆದ್ರು? ನಾನು ಇತ್ತೀಚೆಗೆ ಓದ್ತಾ ಇರುವಾಗ, ಪ್ರತಿ ಬಾರಿ ವಿವೇಕಾನಂದರ ಬಗ್ಗೆ ಓದ್ತಾ ಇರುವಾಗಲೂ ಹೊಸದೇನೋ ಕಾಣುತ್ತೆ. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮುಂದೆ ಆಶ್ರಮದ ಸನ್ಯಾಸಿಯೊಬ್ಬರು ಅಲ್ಲಿಗೆ ಹೋದಾಗ ಅವರು ಈ ಘಟನೆಯನ್ನು ಉಲ್ಲೇಖ ಮಾಡ್ತಾರೆ. ಅಲ್ಲಿಗೆ ಬಂದಂಥ ಒಬ್ಬ ವ್ಯಕ್ತಿ ವಿವೇಕಾನಂದರನ್ನು ನೋಡಿದಿರಂತೆ. ನೋಡಿದಾಗ ಅನ್ಕೊಂಡ್ರಂತೆ, ದೂರದಿಂದ ನೋಡುವಾಗ, ಈ ಮನುಷ್ಯನ ಯಾಕೆ ಎಲ್ಲರೂ ಇಷ್ಟಪಡ್ತಾರೆ? ನನಗೇನು ತುಂಬ ಸ್ಪೆಷಲ್ ಅನ್ನಿಸ್ತಿಲ್ವಲ್ಲ, ಯಾಕೆ ಇಷ್ಟಪಡ್ತಾರೆ? ಫಿಸಿಕ್ಕಿಗೋಸ್ಕರ ಇಷ್ಟಪಡ್ತಾರಾ ಅಂತಂದರೆ, ಅಮೆರಿಕ ಮತ್ತು ಯುರೋಪಿನ ಫಿಸಿಕ್ ಹೆಂಗಿರುತ್ತೆ ಜನರದು, ಅಂತ ಒಳ್ಳೆ ಫಿಸಿಕ್ ಇರೋ ಜನ ಇದ್ದಾರೆ, ಈ ಮನುಷ್ಯ ಯಾಕೆ ಇಷ್ಟ ಆಗ್ತಾನೆ ಅಂತ ಅಂದ್ಕೊಂಡು ಒಲ್ಲದ ಮನಸ್ಸಿನಿಂದಲೇ ಹತ್ರಕ್ಕೆ ಹೋದ್ರಂತೆ.
ಹತ್ರಕ್ಕೆ ಹೋದ ನಂತರ ವಿವೇಕಾನಂದರು ಚುಂಬಕದಂತೆ ಆಕರ್ಷಿಸಿದಂತಾಯ್ತು. ಹತ್ರಕ್ಕೆ ಹೋಗಿ ವಿವೇಕಾನಂದರಿಗೆ ಶೇಕ್ ಹ್ಯಾಂಡ್ ಮಾಡಿದ ನಂತರ ಅವ್ರು ಬರೀತಾರೆ, ಈ ಮನುಷ್ಯ ಸಾಮಾನ್ಯವಾದ ಮನುಷ್ಯ ಅಲ್ಲ, ಇವನ ಮುಖದಲ್ಲೊಂದು ಅದ್ಭುತವಾದ ತೇಜಸ್ಸಿದೆ. ಯಾವುದನ್ನ ಬುದ್ಧನ ಕುರಿತಂತೆ ಈತ ಬರಿಯ ಪುರುಷನಲ್ಲ, ಪುರುಷ ಸಿಂಹ ಅಂತಾರೋ ಅದು ಇವತ್ತಿನ ದಿನಗಳಲ್ಲಿ ಇವನಿಗೆ ಮಾತ್ರ ಸೂಟ್ ಆಗುವಂಥದ್ದು ಅಂತ ಅಮೆರಿಕಾದ ಒಬ್ಬ ವ್ಯಕ್ತಿ ಹೇಳೋದಿದೆಯಲ್ಲ, ಏನ್ ಭವ್ಯವಾಗಿದೆ ಮಾತು. ಅವನಿಗೆ ಮಾತ್ರ ಸೂಟ್ ಆಗುವಂಥದ್ದು. ಯಾರಾತ? ಪುರುಷ ಸಿಂಹ. ಹೇಳಿದವರು ನನ್ನ ನಿಮ್ಮಂತೆ ಭಕ್ತರಲ್ಲ. ನಾನು ವಿವೇಕಾನಂದರನ್ನ ಪುರುಷ ಸಿಂಹ ಅಂತಂದ್ರೆ ನಾನೊಬ್ಬ ಭಕ್ತ ಅಪ್ಪ. ನನಗನ್ಸುತ್ತೆ ಭಾರತದಲ್ಲಿ ಯಾರನ್ನಾದರೂ ಮತ್ತೊಬ್ಬರಿಗೆ ಹೋಲಿಸಿ ನೋಡೋವ್ರಿಗೂ ಸಮಾಧಾನ ಇಲ್ಲ. ಯಾರಾದರೂ ಸ್ವಲ್ಪ ಗಟ್ಟಿಮುಟ್ಟಾದ ಆಳು ಬಂದರೆ ನೋಡೋಕೆ ಆಜಾದ್ ಥರನೇ ಇದ್ದಾನಪ್ಪ ಹೇಳ್ಬಿಟ್ರೆ ಸಮಾಧಾನ ನಮಗೆ ಅಂತ. ಒಬ್ಬರನ್ನ ಮತ್ತೊಂದಕ್ಕೆ ಹೋಲಿಸಿ ಬಿಟ್ರೆ ಖುಷಿ. ಅಮೆರಿಕದ ಜನಕ್ಕೆ ಆ ಥರದ್ದೆಲ್ಲ ಏನಿಲ್ಲ. ಅವರಿಗೆ ಏನು ಅನ್ಸುತ್ತೋ ಅದನ್ನು ವಸ್ತುನಿಷ್ಠವಾಗಿ ಹೇಳಬಲ್ಲಂಥವರಾಗಿದ್ದರಿಂದ ವಿವೇಕಾನಂದರ ಕುರಿತಂತೆ ಹೇಳಬೇಕಾದಾಗ ಈ ಭಾವದಿಂದ ಹೇಳಿದ್ದಾರೆ. ಅಂಥ ಅಮೆರಿಕನ್ರೊಳಗೆ ಭ್ರಾತೃತ್ವದ ಭಾವವನ್ನು ಜಾಗೃತಗೊಳಿಸಿದ್ದು ಸ್ವಾಮಿ ವಿವೇಕಾನಂದರು. ಯುರೋಪಿಗೆ ವಿವೇಕಾನಂದರು ಹೋದ್ರು. ಏನು ಮಾಡಿದ್ರು ಆ ಯುಗದಲ್ಲಿ ಅಂತಂದ್ರೆ ನಿಮ್ಮ ಯೋಗ್ಯತೆ ಏನು ಅಂತ ತೋರಿಸಿಕೊಟ್ರು. ಯುರೋಪಿಗೆ ಹೇಳಿದ್ರು, ನಿಮ್ಮ ಸ್ಥಾನ ಯಾವುದು ಅಂತಂದ್ರೆ ನನ್ನ ಕಾಲ್ ಬುಡ. ನನ್ನ ದೇಶಕ್ಕೆ ಬಂದು ನನ್ನ ದೇಶದ ಪಾಪದ ಜನರನ್ನ ಬೂಟ್ ಕಾಲಲ್ಲಿ ತುಳಿತಿರಲ್ಲ, ಬಾ ಈಗ ನನ್ನ ಜೊತೆ ಕೂತ್ಕೋ ಮಾತನಾಡು ಅಂತ ಯುರೋಪಿನ ಜನರಿಗೆ ಹೇಳುವ ಸಾಮರ್ಥ್ಯ ಇತ್ತಲ್ಲ, ಅದು ಸ್ವಾಮಿ ವಿವೇಕಾನಂದರಿಗಿತ್ತು ಅಂತ. ಇದೇ ವಿವೇಕಾನಂದರು ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡವ್ರನ್ನೆಲ್ಲರನ್ನೂ ಕೂಡ ತಮ್ಮ ಮಾತಿನ ಮೋಡಿಯಲ್ಲಿ ಅಥವಾ ವಸ್ತುನಿಷ್ಠವಾಗಿರುವಂಥ ಫ್ಯಾಕ್ಚುಯಲ್ ಆಗಿರುವಂಥ ತಮ್ಮ ಮಾತಿನಿಂದ ಅವರನ್ನು ಸೆಳೆಕೊಂಡು ಕೂರಿಸ್ಕೊಂಡಿದ್ರು. ಬಹಳ ಜನರಿಗೆ ಗೊತ್ತಿಲ್ಲ, ಟೆಸ್ಲಾ ತರದ ವಿಜ್ಞಾನಿಗಳು ಕೂಡ ವಿವೇಕಾನಂದರ ಎದುರಿಗೆ ಕುಳಿತುಕೊಂಡು ಸಾಂಖ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಓ ಇಂಡಿಯಾ ಅಂತ ಹೇಳುವ ಮಟ್ಟಿಗೆ ವಿವೇಕಾನಂದರು ಪ್ರಭಾವವನ್ನ ವಿಜ್ಞಾನಿಗಳ ಮೇಲೂ ಬೀರಿದ್ರು. ನಮ್ಗೆಲ್ರಿಗೂ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಮೊದಲನೇ ಭಾಷಣ ಮಾತ್ರ ಗೊತ್ತು. ಸ್ವಾಮಿ ವಿವೇಕಾನಂದರು ಈ ಸರ್ವಧರ್ಮ ಸಮ್ಮೇಳನದ ಸೈಂಟಿಫಿಕ್ ಸೆಷನ್ ಅಲ್ಲೂ ಕೂಡ ಇದ್ರು. ಅದರಲ್ಲಿ ಮರ್ವಿನ್ ಮೇರಿ ಸ್ನೇಲ್ ಅನ್ನುವಂಥ ಸೈಂಟಿಫಿಕ್ ಸೆಷನ್ ಅಧ್ಯಕ್ಷನಾಗಿದ್ದವನು. ವಿವೇಕಾನಂದರಿಂದ ಎಷ್ಟು ಪ್ರಭಾವಿತನಾಗಿದ್ದ ಅಂತಂದ್ರೆ, ವಿವೇಕಾನಂದರ ಕುರಿತಂತೆ ಅಮೆರಿಕಾದಲ್ಲಿ ಅವ್ಯಾಹತವಾದ ಅಪಪ್ರಚಾರಗಳು ಶುರುವಾದಾಗ ವಿವೇಕಾನಂದರ ಪರವಾಗಿ ಅಲ್ಲಿ ಲೇಖನ ಬರುವುದವನು ಮರ್ವಿನ್ ಮೇರಿ ಸ್ನೇಲ್. ಯಾರೋ ಆರ್ಡಿನರಿ ಮನುಷ್ಯ ಅಲ್ಲ, ಸೈಂಟಿಫಿಕ್ ಸೆಷನ್ಗಳ ಅಧ್ಯಕ್ಷನಾಗಿದ್ದವನು ಅದು ವಿವೇಕಾನಂದ. ಹೇಗೆ ಎಂಥ ಪ್ರಭಾವ ಬೀರಿದ್ರು ವಿವೇಕಾನಂದರು. ಇಂಥ ವಿವೇಕಾನಂದರು ಭಾರತಕ್ಕೆ ಬಂದು ನಮಗೇನು ಮಾಡಿದ್ರು, ಜಾಡಿಸ್ ಒದ್ರು. ಹೆಂಗೆ ಒದ್ರು ಅಂದರೆ ನೋಡ್ರು, ಯುರೋಪ್ನವ್ರು ನನ್ನ ಕಾಲಿಗೆ ಬಂದು ಬೀಳ್ತಾರೆ, ನಿಮ್ಮನ್ನು ಯಾಕೆ ಬೂಟ್ ಕಾಲಿನ ತುಳಿತಾರೆ ಅಂತಂದರೆ ಸ್ವಾಭಿಮಾನನೇ ಇಲ್ವಲ್ಲ ನಿಮಗೆ ಅಂತ ಬೈದರು. ಒಂದು ಯುಗಕ್ಕೆ ಬೇಕಾಗಿರುವ ಸಂದೇಶವನ್ನು ಸಾಕಾಯ್ತು ನಮಗೆ. ಅವ್ರ ಹತ್ರ ಒದಿಸ್ಕೊಂಡೇ ಸಾಕಾಯ್ತು. ಅದರ ಮಜಾ ಏನು ಗೊತ್ತಾ, ಯಾರ್ಯಾರೋ ಒದ್ರೆ ಸಟದು ನಿಲ್ತೀವಿ ನಾವು, ನೀನು ಯಾವನೋ ಒದಿಲಿಕ್ಕೆ ಅಂತ. ವಿವೇಕಾನಂದರು ಒದ್ರೆ ಇನ್ನೊಂದೆರಡು ಒದ್ಬಿಡು. ನಮ್ಗೆ ಗೊತ್ತಿದೆ ನೀನು ಒದಿತಾ ಇರೋದು ಯಾಕೆ, ನೀನು ಮಾತಿನಿಂದ ನಮ್ಮನ್ನು ತಿವಿತಾ ಇರೋದು ಯಾಕೆ ಅಂತಂದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಎನ್ನುವಂಥ ಆ ವಾತ್ಸಲ್ಯದ ಭಾವವನ್ನು ವಿವೇಕಾನಂದರೊಳಗೆ ಕಂಡ ಪ್ರತಿಯೊಬ್ಬ ಭಾರತೀಯನು ಇವತ್ತಿಗೂ ಹೃದಯದಲ್ಲಿಟ್ಕೊಂಡು ಆರಾಧಿಸ್ತಾನಲ್ಲ. ಈ ಪುಣ್ಯಾತ್ಮ ಯುಗಕ್ಕೆ ಕೊಟ್ಟ ಸಂದೇಶ ಅದು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ವಿವೇಕಾನಂದರ ಸಂದೇಶದ ಪ್ರಭಾವ ಏನಾಯಿತು? ಯಾವಾಗಲೂ ಭೋಗದೊಳಗೆ ಮುಳುಗಿದ್ದ ಪಶ್ಚಿಮಕ್ಕೆ ಯೋಗವನ್ನು ಕೊಟ್ಟರು ವಿವೇಕಾನಂದರು. ಮೊತ್ತ ಮೊದಲ ಬಾರಿಗೆ ಅಮೆರಿಕಕ್ಕೆ ಯೋಗವನ್ನು ಪರಿಚಯಿಸಿದ್ದು ನರೇಂದ್ರ ಮೋದಿ ಅಲ್ಲ. ಜೂನ್ 21ಕ್ಕೆ ನರೇಂದ್ರ ಮೋದಿಯ ನಂತರ ಯೋಗದ ಪರಿಚಯ ಆಯಿತು ಅಮೆರಿಕಕ್ಕೆ ಅನ್ಕೊಂಡ್ರೆ ಸುಳ್ಳು. ನಿಜವಾದ ಸಂಗತಿ ಏನು ಅಂತಂದ್ರೆ ಅಮೆರಿಕಕ್ಕೆ ಯೋಗದ ಪರಿಚಯ ಆಗಿದ್ದು ಸ್ವಾಮಿ ವಿವೇಕಾನಂದರ ಕಾಲಕ್ಕೆ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಕಾಲಿಟ್ಟವರು ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗಗಳ ಸೀರೀಸ್ ಅನ್ನ ಅಮೆರಿಕಾದ ಜನರಿಗೆ ಬೋಧಿಸ್ತಾ ಯೋಗದ ಕಡೆಗೆ ಅಲ್ಲಿನ ಜನರನ್ನ ಕರ್ಕೊಂಡು ಬಂದು ಭೋಗದಿಂದ ವಿಮುಖರನ್ನಾಗಿಸುವ ಪ್ರಯತ್ನ ಮಾಡಿದ್ರಲ್ಲ, ಯಾವತ್ತಿಗೆ ನಡೆದಿದ್ದು ಇದು? ಹೀಗಾಗಿ ಅಮೆರಿಕಾದಲ್ಲಿ ಯೋಗದ ಚರ್ಚೆ ಬಂದಾಗಲೆಲ್ಲ ವಿವೇಕಾನಂದರ ಹೆಸರು ಮೊದಲ ಸಾಲಿನಲ್ಲಿ ಬರದೇ ಹೋದರೆ ಯಾರು ಬರೆದಿದ್ದಾನೋ ಬೇಕಂತ ವಿವೇಕಾನಂದ ಹೆಸರು ಬಿಟ್ಟಿದ್ದಾನೆ ಅಂತ ಅರ್ಥ. ಅನುಮಾನವೇ ಇಲ್ಲ ಅದರಲ್ಲಿ. ಅವರನ್ನು ಎಳ್ಕೊಂಡು ಬಂದರು ಸ್ವಾಮೀಜಿ. ಇನ್ನು ಭಾರತೀಯರಿಗೆ ಏನು ಮಾಡಿದ್ರು ಅಂತಂದ್ರೆ ನಮಗೆ ಸರಿಯಾಗಿ ಪಾಠ ಕಲಿಸಿ ನಮ್ಮೊಳಗೆ ಸತ್ತೇ ಹೋಗಿದ್ದ ಸ್ವಾಭಿಮಾನವನ್ನು ಪುನರ್ಜಾಗೃತಗೊಳಿಸಿದ್ರು. ಅಮೆರಿಕನ್ರು ಭೋಗದಿಂದ ಮರಳಿ ಬಂದರು, ಭಾರತೀಯರು ಬ್ರಿಟಿಷರ ದಾಸ್ಯದಿಂದ ಮರಳಿ ಬಂದು ಮುಕ್ತರಾದರು, ಸ್ವತಂತ್ರಗೊಂಡ್ರು ಅಂತ. ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅಕಸ್ಮಾತ್ ವಿವೇಕಾನಂದರ ಹೆಸರು ಉಲ್ಲೇಖ ಆಗಲಿಲ್ಲ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಹೋರಾಟದ ಕಥನವೇ ಗೊತ್ತಿಲ್ಲ ಅಂತ ಅರ್ಥ. ಯಾಕೆ ನಾನು ಇಷ್ಟು ಧೈರ್ಯವಾಗಿ ಹೇಳಬಲ್ಲೆ ಗೊತ್ತೇನು?
ಇದು ನನ್ನ ಮಾತಲ್ಲ, ಈ ಮಾತನ್ನ ಹೇಳಿದವರು ಸಾಕ್ಷಾತ್ ತಿಲಕರು. ಅವರು ಹೇಳ್ತಾರೆ, ಭಾರತದ ಸ್ವಾತಂತ್ರ್ಯ ಜನಕ ಅಂತ ಯಾರಾದರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದರು ಮಾತ್ರ ಅಂತ ತಿಲಕರು ಹೇಳೋ ಮಾತಿದು. ವಿವೇಕಾನಂದರ ಅನುಯಾಯಿಯಾಗಿ ಬಂದ ಮಾರ್ಗರೆಟ್ ನೋಬಲ್ ಇಲ್ಲಿ ನಿವೇದಿತ ಆಗ್ತಾಳಲ್ಲ, ಮಾರ್ಚ್ 25, 1897 ಆಕೆಗೆ ದೀಕ್ಷೆ ಕೊಟ್ಟ ಸ್ವಾಮಿ ವಿವೇಕಾನಂದರು ಆಕೆಗೆ ಹೇಳ್ತಾರೆ, ಇವತ್ತಿನಿಂದ ನಿನ್ನ ಹೆಸರು ನಿವೇದಿತ. ಯಾತಕ್ಕೋಸ್ಕರ? ತಾಯಿ ಭಾರತಿಗೆ ನಿವೇದನೆಯಾದ ಪುಷ್ಪ ಆಗಬೇಕು ನೀನು, ಅದಕ್ಕೋಸ್ಕರ ನಿವೇದಿತ ಅಂತ ನಿನ್ನ ಹೆಸರು. ಯಾವ ಕೆಲಸವನ್ನ ರಾಮಕೃಷ್ಣಾಶ್ರಮದ ಚೌಕಟ್ಟಿನಲ್ಲಿ ಇದ್ದುಕೊಂಡು ತಾನು ಮಾಡ್ಲಿಕ್ಕಾಗಲಿಲ್ವೋ ಅದೆಲ್ಲ ಕೆಲಸವನ್ನ ತನ್ನ ಶಕ್ತಿಯನ್ನ ಧಾರೆ ಎರೆದು ನಿವೇದಿತ ಮೂಲಕ ಮಾಡಿಸಿದ್ದು ಸ್ವಾಮಿ ವಿವೇಕಾನಂದರು. ಮಿತ್ರರೆ, ಸುಮ್ನೆ ಪುರುಷ ಸಿಂಹ ಅಂತ ಕರೆದಿಲ್ಲ ಆತನನ್ನ, ಸುಮ್ನೆ ವೀರ ಸನ್ಯಾಸಿ ಅಂತ ಕರೆದಿಲ್ಲ. ಇತರೆ ಸನ್ಯಾಸಿಗಳಂತಲ್ಲ, ತ್ಯಾಗ ಮಾಡಿಬಿಟ್ಟಿದ್ದೀನಿ ಅಂತ ಮಾತ್ರಕ್ಕೆ ನಾನು ದೇಶವನ್ನು ಮರ್ತಿದ್ದೀನಿ ಅಂತಲ್ಲ, ಹೃದಯದೊಳಗೆ ದೇಶವನ್ನು ಇಟ್ಕೊಂಡೆ ಜಗತ್ತಿನ ಮಟ್ಟಕ್ಕೆ ಈ ದೇಶವನ್ನು ಬೆಳೆಸುವ ಕನಸನ್ನ ಕಾಣ್ತಾ ಇದ್ದೀನಿ ಅಂತ ಹಗಲು ರಾತ್ರಿ ರಾಷ್ಟ್ರದ ಕನಸನ್ನು ಕಂಡವನು ನರೇಂದ್ರ ಸ್ವಾಮಿ ವಿವೇಕಾನಂದ. ಏನ್ ಭಾವ ಇತ್ತು ಗೊತ್ತೇನದು? ಅಕ್ಕ ನಿವೇದಿತ ಎಂತ ಅದ್ಭುತವಾದ ಕೆಲಸವನ್ನ ಮಾಡಿದ್ಲು ಅಂತಂದ್ರೆ, ಸುರೇಂದ್ರನಾಥ್ ಬ್ಯಾನರ್ಜಿ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಕಥನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತವರು, ಕಾಂಗ್ರೆಸ್ಸಿನ ಅನೇಕ ಬಾರಿ ಕಾಂಗ್ರೆಸ್ಸಿನ ಪ್ರಮುಖ ಹುದ್ದೆಗಳಲ್ಲಿದ್ದವರು. ಅಕ್ಕ ನಿವೇದಿತ ಹುಷಾರಿಲ್ಲದೆ ಮಲಗಿದ್ದಾಗ ಅವಳ ಕಾಲ್ಬುಡದಲ್ಲಿ ಕುತ್ಕೊಂಡು ಹೇಳ್ತಾರೆ, ಈಕೆ ಸಾಮಾನ್ಯವಾದವಳಲ್ಲ, ಈ ದೇಶದ ಆಸ್ತಿ, ಇವಳನ್ನು ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಹೊಣೆಗಾರಿಕೆ ಅಂತ ಸುರೇಂದ್ರನಾಥ್ ಬ್ಯಾನರ್ಜಿ ತರದವ್ರು ಅಕ್ಕ ನಿವೇದಿತ ಬಗ್ಗೆ ಹೇಳ್ತಾರೆ ಅಂದರೆ ವಿವೇಕಾನಂದರು ಹರಿಸಿದ ಶಕ್ತಿ ಎಂಥದ್ದು ಅಂತ ಯೋಚನೆ ಮಾಡಿ ಅಂತ. ಒಂದು ಯುಗದ ಪರಿವರ್ತನೆಗೆ ಆ ಮನುಷ್ಯ ಬಂದಿದ್ದ. ಪರಿವರ್ತನೆ ಆಯ್ತಾ ಅಂತ ಕೇಳಿದ್ರೆ ಖಂಡಿತ ಆಯಿತು. ಆದರೆ ಸ್ವಾಮಿ ವಿವೇಕಾನಂದ ತುಂಬ ಗಂಭೀರವಾದ ಸಮಸ್ಯೆಯ ಕುರಿತಂತೆ ಎಲ್ಲ ಭಾಳ ಹಿರಿಯರೇ ಸೇರಿಕೊಂಡಿರೋದ್ರಿಂದ ಒಂದಷ್ಟು ಗಂಭೀರ ಸಮಸ್ಯೆಗಳ ಚರ್ಚೆ ನಾನು ಮಾಡ್ತೀನಿ. ವಿವೇಕಾನಂದರು ಯಾವ್ಯಾವುದನ್ನ ಭಾರತದಲ್ಲಿ ಸಮಸ್ಯೆ ಅಂತ ಹೇಳಿದ್ರು ಅಂತ ನಾನು ಪಟ್ಟಿ ಮಾಡ್ತೀನಿ, ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ. ವಿವೇಕಾನಂದರು ಹೇಳಿದ್ರು, ಭಾರತದಲ್ಲಿ ಬಡತನ ಇದೆ, ಭಾರತದ ಜನ ಹಸಿವಿನಿಂದ ನರಳುತ್ತಾ ಇದ್ದಾರೆ. ಅದೃಷ್ಟವಶಾತ್ ಇವತ್ತು ಬಡತನ ಇಲ್ಲ. ಬಾಲಕಾಶ್ರಮಕ್ಕೆ ಬಡ ಹುಡುಗರು ಬನ್ನಿ ಅಂದರೆ ಸಿಗೋದಿಲ್ಲ. ಎಲ್ಲ ಯಾರು ಬರ್ತಾರೆ ಅಂತಂದರೆ, ನಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ಮಾಡಿ ಒಳ್ಳೆ ಸಂಸ್ಕಾರ ಕೊಡಿ ಅಂತ ಹೇಳುವಂಥವರು ಕಾರ್ನಲ್ಲಿ ಕರ್ಕೊಂಡು ಬಂದು ಮಕ್ಕಳನ್ನು ಬಿಟ್ಟು ಹೋಗ್ತಾರೆ. ಬಡ ಮಕ್ಕಳಿಗಾಗಿ ಬಾಲಕಾಶ್ರಮ ಅನ್ನೋ ಪದಕ್ಕೆ ಅರ್ಥ ಇಲ್ಲ, ಕ್ಷಮಿಸಿ ಸ್ವಾಮೀಜಿ. ಬಡ ಮಕ್ಕಳಿಗೋಸ್ಕರ ನಾವು ಅನಾಥ ಮಕ್ಕಳಿಗೇನೋ ನಡೆಸ್ತೀವಿ ಅನ್ನೋದೆಲ್ಲ ಇವತ್ತಿನ ಪರಿಕಲ್ಪನೆ ಹೋಯ್ತು. ಅವತ್ತಿನ ಪರಿಕಲ್ಪನೆ ಇವತ್ತಿಲ್ಲ. ನಮ್ಮ ಮಕ್ಕಳಿಗೆ ಒಂದು ಕಾಲದಲ್ಲಿ 8 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ರು. ಇವತ್ತು ಸ್ಕೂಲ್ ಬಸ್ ಮನೆಗೆ ಬರುತ್ತೆ. ಯಾವ ಸ್ಕೂಲಿಗೆ ಬಸ್ ಇಲ್ವೋ ಆ ಸ್ಕೂಲಿಗೆ ಕಳಿಸೋದಿಲ್ಲ. ಬಡತನದ ವ್ಯಾಖ್ಯೆ ಬದಲಾಗಿದೆ ರೀ. ಇವತ್ತು ಬಡತನ ಯಾವುದು ಗೊತ್ತಾ? ನಮ್ಮಪ್ಪ ನಂಗೆ ಐಫೋನ್ ಕೊಡಿಸ್ಲೇ ಇಲ್ಲ. ಬಡತನದ ವ್ಯಾಖ್ಯೆ ಬದಲಾಗಿದೆ. ಇವತ್ತಿನ ಬಡತನ ಯಾವುದು ಅಂತಂದ್ರೆ, ನಮ್ಮಪ್ಪ ನನಗೆ ಪಿಜ್ಜಾ ತಿನ್ನಿಸ್ಲಿಕ್ಕೆ ಯಾವತ್ತೂ ಕರ್ಕೊಂಡು ಹೋಗಲಿಲ್ಲ, ನನಗೆ ಪಾಕೆಟ್ ಮನಿ ಕೊಡೋದಿಲ್ಲ. ಬಡತನ ಇವತ್ತು ಚೇಂಜ್ ಆಗಿದೆ. ಸ್ವಾಮಿ ವಿವೇಕಾನಂದರು ನೋಡಿದ ಭಾರತ ಮತ್ತು ಇವತ್ತಿನ ಭಾರತ ಟೋಟಲಿ ಚೇಂಜ್ಡ್. ಹಸಿವಿದೆಯಾ? ಮಂಗಳೂರಿಗೆ ಒಂದು ಚಾಲೆಂಜ್ ಕೊಡ್ತೀನಿ ನಾನು. ನಾಳೆ ಬೆಳಿಗ್ಗೆ ಕೈಯಲ್ಲಿ ಒಂದು 2 kg ಆಗುವಷ್ಟು ಅಕ್ಕಿ ತಗೊಂಡು ಹೋಗ್ಬೇಡಿ. ಅಕ್ಕಿನ ತಗೊಳ್ಳೋರು ಬಹಳ ಜನ ಇದ್ದಾರೆ. ಅನ್ನ ಮತ್ತು ಸಾಂಬಾರ್ ತೆಗೆದುಕೊಂಡು ಹೋಗಿ 2 ಕ್ಯಾರಿಯರ್ನಲ್ಲಿ. ಯಾರಿಗಾದರೂ ಊಟ ಇಲ್ಲದೆ ಇರುವಂಥವರಿಗೆ ನಾನು ಬಡಿಸಿ ಬರ್ತೀನಿ ಅಂತ ಇಡೀ ಮಂಗಳೂರನ್ನ 2 ಬಾರಿ ತಿರುಗಿ ಬನ್ನಿ. ಇಡೀ ಮಂಗಳೂರನ್ನ ಹಸಿದುಕೊಂಡು ಕುಳಿತಿರುವವ ಒಬ್ಬ ಸಿಗಲಾರ. ಪ್ರಾಮಾಣಿಕವಾಗಿ ಹಸಿದಿರುವವನು ಒಬ್ಬ ಸಿಗಲಾರ. ಹಸಿವಿನಿಂದ ಭಾರತದಲ್ಲಿ ಸತ್ತ ಅಂತ ಹೇಳುವಂಥ ಸುದ್ದಿ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಕಳೆದ 5-6 ವರ್ಷಗಳಿಂದ ನಾನಂತೂ ನೋಡಲಿಲ್ಲ. ಕರೋನಾ ಕಾಲದಲ್ಲಿ ಸಾಯ್ಬೋದಾದ ಚಾನ್ಸ್ ಇತ್ತು ಹಸಿವಿನಿಂದ. ಆದರೆ NGOಗಳು ಎಷ್ಟು ಕೆಲಸ ಮಾಡಿಬಿಟ್ವು ಅಂತಂದ್ರೆ, ಹಸಿದವನಿಗೆ ಊಟ ಕೊಡ್ತಿದ್ವು. ನಾನೊಂದು ಕಡೆ ಊಟ ಕೊಡ್ಲಿಕ್ಕೆ ಹೋಗ್ತಿದ್ದೆ. ಆಗ ನನಗೆ ಯಾವಾಗ ತಲೆ ಗಿರ್ರಂತು ಅಂದರೆ, ಅವನೊಬ್ಬ ಊಟ ತಗೊಂಡವನು ಕೆಳಗೆ ಬಂದು ಊಟ ತಗೊಂಡ. ನಾವು ಲೈಫನ್ನು ರಿಸ್ಕಿಗೆ ಹಾಕಿ, ಅವನಿಗೆ ಗೊತ್ತಿದೆ ನಮಗೆ ಇವನಿಗೆ ಕರೋನಾ ಇದೆ, ಇವ್ರ ಹತ್ರಕ್ಕೆ ಹೋದರೆ ನಮಗೂ ಬರೋ ಚಾನ್ಸ್ ಇದೆ, ಏನಾದರೂ ಆಗಲಿ ಪರವಾಗಿಲ್ಲ. ವಿವೇಕಾನಂದರು ಹುಚ್ಚಲ್ಲ, ಬಾಯಿ ಮುಚ್ಕೊಂಡು ಮನೇಲಿ ಇರ್ಬೋದು. ಆ ಬಾಕ್ಸನ್ನು ಕೊಡಬೇಕಾದಾಗ ಅವನು ಅಲ್ಲೇ ತೆಗೆದು ನೋಡ್ದ. ನಾನು ಕೇಳಿದೆ, ಯಾಕೆ ಸರ್ ಹಾಗೆ ಮಾಡ್ತಿದ್ದೀರಾ ಅಂತ. ಇಲ್ಲ, ಇಸ್ಕಾನ್ನವ್ರಿಗೂ ಹೇಳಿದ್ದೀನಿ, ಯಾರ್ದು ಚೆನ್ನಾಗಿದೆಯೋ ಅದು ತಗೊಳ್ಳೋಣ ಅಂತಿದ್ದೀನಿ ಅಂತ. ಕಪಾಳ ಹೊಡಿಬೇಕು ಅನ್ನಿಸ್ತು ನನಗೆ. ಕೊಡುವವರು ಜಾಸ್ತಿ ಆಗಿದ್ರು. ಅಂದ್ರೆ ಹಸಿವಿನಿಂದ ಸಾಯುವ ಪರಿಸ್ಥಿತಿ ಇಲ್ಲ ಇವತ್ತಿಲ್ಲ ರೀ. ನಿಮಗೆ ತುಂಬಾ ಸಂಕಟ ಇದ್ರೆ ಸರ್ಕಾರವೇ 2,000 ರೂಪಾಯಿ ಕೊಟ್ಬಿಡುತ್ತೆ ನಿಮ್ಗೆ ತಿಂಗಳಿಗೆ, ಇಟ್ಕೊಳ್ಳಿ ಅಂತ.
ನಿಮಗೆ ಓಡಾಡ್ಲಿಕ್ಕೆ ಕಷ್ಟ ಆದ್ರೆ ಸರ್ಕಾರ ಹೇಳುತ್ತೆ ಫ್ರೀ ಬಸ್, ಎಲ್ಲಿಗೆ ಬೇಕಿದ್ರು ಹೋಗಿ ಅಂತ. ಫ್ರೀ ಬಸ್ ಅಂತ ಯಾಕೆ ಅಂತಂದ್ರೆ ನಿಮ್ಗೆ ಇಲ್ಲಿಂದ ಎಲ್ಲಾದ್ರೂ ಹತ್ರಕ್ಕೆಲ್ಲ ಹೋಗ್ಬೇಕಾದ್ರೆ ಫ್ರೀ ಆಗಿರ್ಲಿ ಅಂತ. ಇಲ್ಲಿಂದ ನಂಜುಂಡೇಶ್ವರನ ಮಂದಿರಕ್ಕೆ ಟ್ರಿಪ್ಪಿಗೆ ಹೋಗೋದು ಫ್ರೀ ಆಗಿನು. ಅಂದ್ರೆ ವ್ಯಾಖ್ಯೆಗಳು ಬದಲಾಗಿವೆ. ಸ್ವಾಮಿ ವಿವೇಕಾನಂದರ ಕಾಲದ ಅವರು ಕಂಡ ಸಮಸ್ಯೆಗಳು ಮತ್ತು ಇವತ್ತಿನ ಸಮಸ್ಯೆಗಳು ಬದಲಾಗಿವೆ ಅಂತ ಹೇಳಲಿಕ್ಕೆ. ಸ್ವಾಮಿ ವಿವೇಕಾನಂದರು ಉತ್ಸಾಹ ಶೂನ್ಯತೆ ಅಂತ ಹೇಳಿದ್ರು. ಯಾವ ಉತ್ಸಾಹ ಶೂನ್ಯತೆ? ಇವತ್ತಿನ ಉತ್ಸಾಹ ನೀವು ನೋಡಬೇಕು ಹೇಗಿದೆ ಅಂತಂದ್ರೆ, ವೀಕೆಂಡ್ ಉತ್ಸಾಹ ಶುರುವಾಗಿದೆ ನಮ್ದು. ವೀಕೆಂಡ್ ಉತ್ಸಾಹ ಹೇಗಿದೆ ಗೊತ್ತೇನು? ನೀವು ಶನಿವಾರ ಭಾನುವಾರ ಬಂತು ಅಂತಂದ್ರೆ ಮಂಗಳೂರಿನಿಂದ ಹಿಡಿದು ಹೆಚ್ಚು ಕಡಿಮೆ ಉಡುಪಿ ದಾಟಿ ಕುಂದಾಪುರದವರೆಗಿನ ಯಾವ ರೆಸಾರ್ಟು ಖಾಲಿ ಇರೋದಿಲ್ಲ. ಏನು ಉತ್ಸಾಹ! ಮರವಂತೆ ಬೀಚಿನ ಒಂದು ಕೋಣೆಯ ಬೆಲೆ, ಒಂದು ಮನೆ 4-5 ಜನ ಇರಬಹುದಾಗಿರುವಂತ ಒಂದು ಮನೆ ಒಂದು ದಿನಕ್ಕೆ 49,999 ರೂಪಾಯಿ. ಮೊನ್ನೆ ಡಿಸೆಂಬರ್ 25ರಿಂದ ಜನವರಿ 1ನೇ ತಾರೀಕಿನವರೆಗೂ 50,000 ರೂಪಾಯಿ ಒಂದು ದಿನಕ್ಕೆ ಕೊಟ್ಟು ಅಲ್ಲಿದ್ದಾರೆ. ಉತ್ಸಾಹ ಶೂನ್ಯತೆಯ? ಏನು ಉತ್ಸಾಹ? ಹೈಯೆಸ್ಟ್ ಖರ್ಚು ಮಾಡೋದು ಇವತ್ತು ಜನ ಯಾವುದಕ್ಕೆ ಅಂದ್ರೆ ತಿನ್ನೋದಕ್ಕೆ, ತಿರುಗಾಡೋದಕ್ಕೆ. ನೀವು ಮ್ಯಾಕ್ಸಿಮಮ್ ಟೈಮನ್ನು ತಿನ್ನೋದಕ್ಕೆ ಕೊಡ್ತಾರೆ. ಆಶ್ರಮಕ್ಕೆ ಬನ್ನಿ, ಇಲ್ಲ ಸಾಯಂಕಾಲ ಒಂದು ಪಾರ್ಟಿ ಇದೆ ನಮ್ಮದು. ಏನು ಪಾರ್ಟಿ? ಹೋಗೋದು ತಿನ್ನೋದು. ಆಸ್ ಇಫ್ ಕಳೆದ 1 ವರ್ಷದಿಂದ ಏನೂ ತಿನ್ನಲೇ ಇಲ್ಲ, ಇವತ್ತು ತಿನ್ನಲಿಲ್ಲ ಅಂದರೆ ಸತ್ತೇ ಹೋಗ್ಬಿಡ್ತೀನಿ ಅನ್ನೋ ಥರದ ಭಾವದಲ್ಲಿ ಇವತ್ತು ಹೊಸದಾಗಿ ತಿನ್ನೋದು. ಐ ವಂಡರ್, ಎಲ್ಲಿಂದ ಬಂತಿದೋ? ಹೇಗೆ ಸಾಧ್ಯ ಆಯ್ತಿದೋ? ಸ್ವಾಮೀಜಿ ಕಂಡುಕೊಂಡಂಥ ಭಾರತ ಮತ್ತು ಇವತ್ತಿನ ಭಾರತ ಬಹಳ ಡಿಫರೆಂಟ್ ಆಗಿದೆ ಅಂತ ನನಗನ್ಸುತ್ತೆ. ಈ ಯೋಚನೆ ಮಾಡ್ತಾ ಕೂತಾಗ ಟೆನ್ಷನ್ನಿಗೆ ಒಳಗಾಗ್ಬಿಡ್ತೀನಿ ನಾನು. ಏನಕ್ಕೆ ಟೆನ್ಷನ್ನು ಅಂತಂದರೆ, ಸ್ವಾಮಿ ವಿವೇಕಾನಂದರ ಯುಗ ಮುಗಿತಾ? ಯುಗಕ್ಕೆ ಸ್ವಾಮಿ ವಿವೇಕಾನಂದರು ಸಂದೇಶ ಕೊಟ್ಟರು, ಈ ಯುಗಕ್ಕೆ ವಿವೇಕಾನಂದರು ಸೆಟ್ ಆಗ್ತಾರಾ ಎನ್ನುವ ಪ್ರಶ್ನೆ ನಂಗೆ ತುಂಬ ಕಾಡ್ತಾ ಇರುತ್ತೆ. ಕಾಡುವಾಗ ನನಗನ್ಸುತ್ತೆ, ಸ್ವಾಮಿ ವಿವೇಕಾನಂದರು ಒಂದು ಯುಗಕ್ಕೆ ಸಂದೇಶ ಕೊಟ್ಟವರಲ್ಲ, ಯುಗ ಯುಗಕ್ಕೂ ಬೇಕಾದ ಸಂದೇಶವನ್ನು ಕೊಟ್ಟವರು ಸ್ವಾಮಿ ವಿವೇಕಾನಂದರು ಅಂತ. ಈ ಯುಗ ಅಲ್ಲ, ನನ್ನನ್ನು ಕೇಳೋದಾದರೆ ಇನ್ನು 10 ಯುಗ ಬಂದಾಗಲೂ ಸಂದೇಶ ಕೊಡ್ತಾರೆ. ಸ್ವಾಮೀಜಿನ ಯಾಕೆ ಅಂತ ಹೇಳ್ತಾರೆ. ಸ್ವಾಮೀಜಿ ಕೊಲಂಬೋ ಟು ಆಲ್ಮೋರಾಕ್ಕೆ ಒಂದು ಸೀರೀಸ್ ಭಾಷಣಗಳನ್ನು ಮಾಡುವಾಗ ಅಮೆರಿಕ ಮತ್ತು ಯುರೋಪ್ಗಳನ್ನು ಭಾಷಣ ಮುಗಿಸ್ಕೊಂಡು ಬಂದು ಮೊದಲನೇ ಬಾರಿ ಕೊಲಂಬೋಕ್ಕೆ ಕಾಲಿಡ್ತಾರೆ. ಅಲ್ಲಿಂದ ಆಲ್ಮೋಡಾದವರೆಗೂ ಅವರು ಹೋಗ್ತಾರೆ. ಉದ್ದಕ್ಕೂ ಭಾಷಣಗಳನ್ನು ಮಾಡ್ಕೊಂಡು ಹೋಗುವಾಗ ಮಡ್ರಾಸ್ನಲ್ಲಿ ಒಂದು ಭಾಷಣ ಮಾಡ್ತಾರೆ. ಪ್ರಾಕ್ಟಿಕಲ್ ವೇದಾಂತದ ಮೇಲೆ ಮಾತನಾಡ್ತಾರೆ ಸ್ವಾಮಿ ವಿವೇಕಾನಂದರು. ಆ ಭಾಷಣದ ನಡುವೆ ಸ್ವಾಮಿ ವಿವೇಕಾನಂದರು ಬಹಳ ಚಂದದ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಭರತಖಂಡದಲ್ಲಿ ಆನಂತರ ಪ್ರಕಾಶಕ್ಕೆ ಬಂದ, ಭರತಖಂಡದಲ್ಲಿ ಆನಂತರದ ಕಾಲದಲ್ಲಿ ಬೆಳಕಿಗೆ ಬಂದ ಯಾವ ಯಾವ ವಿಶೇಷವಾದ ಸಿದ್ಧಾಂತಗಳಿವೆಯೋ ಅವೆಲ್ಲವೂ ಉಪನಿಷತ್ತಿನಲ್ಲಿತ್ತು. ಬಹಳ ಗಂಭೀರವಾದ ಮಾತು ನಾನು ಹೇಳ್ತಿರೋದು. ಉಪನಿಷತ್ನಲ್ಲಿ ಏನನ್ನು ಕಂಡಿದ್ದೀರೋ ಅದು ಆನಂತರದ ದಿನಗಳಲ್ಲಿ ಭರತಖಂಡದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಪ್ರಕಾಶಮಾನವಾಗಿ ಹೊಳಿತು. ಅದರ ಅರ್ಥ ಏನು ಅಂತಂದ್ರೆ, ಇವತ್ತು ಮತ್ತೊಮ್ಮೆ ಭರತಖಂಡಕ್ಕೆ ಬೇಕಾಗಿರುವಂಥ ಸಿದ್ಧಾಂತ ವಿಚಾರ ಎಲ್ಲಿದೆ ಅಂತ ಕೇಳಿದರೆ ಉಪನಿಷತ್ನಲ್ಲಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮತ್ತು ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ? ನಾನು ಹೊಸತೇನನ್ನು ಹೇಳಕ್ಕೆ ಬರಲಿಲ್ಲ, ನಮ್ಮ ಉಪನಿಷತ್ತುಗಳು ಏನನ್ನು ಹೇಳಿದ್ವೋ, ನಮ್ಮ ಋಷಿಗಳು ಏನನ್ನು ಹೇಳಿದ್ರೋ ಅದನ್ನೇ ನಿಮಗೆ ವಾಪಸ್ ಒಪ್ಪಿಸಿ ಹೋಗಲಿಕ್ಕೆ ಬಂದಿದ್ದೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅಂತಂದರೆ ಅರ್ಥ, ಅವರು ಹೇಳಿರುವ ಮಾತುಗಳು ನಮಗೆ ಸಾರ್ವಕಾಲಿಕವಾಗಿ ಬೇಕಾಗಿರುವಂಥವು ಅಂತ. ಆದರೆ ಯಾವ ಮಾತುಗಳು ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಹೊಸ ಭಾರತದ ನಿರ್ಮಾಣ ಆಗಬೇಕಾಗಿದೆ. ಈ ಹೊಸ ಭಾರತದ ನಿರ್ಮಾಣ ಯಾವ ಆಧಾರದ ಮೇಲೆ ಆಗಬೇಕಾಗಿದೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರ ಪರಿಕಲ್ಪನೆಯ ಆಧಾರದ ಮೇಲೆ ಆಗಬೇಕಾಗಿದೆ. ಹೇಗಾಗಬೇಕು? ನಮಗೆ ಸುಶ್ರುತ ಬೇಕು, ನಮಗೆ ಚರಕ ಬೇಕು, ನಮಗೆ ಭರದ್ವಾಜರು ಬೇಕು, ನಮಗೆ ಕಣಾದ ಬೇಕು, ನಮಗೆ ಆರ್ಯಭಟ ಬೇಕು, ನಮಗೆ ವರಾಹಮಿರ ಬೇಕು, ನಮಗೆ ಭಾಸ್ಕರ ಬೇಕು. ಯಾರಿವರೆಲ್ಲ? ಹೃದಯದಲ್ಲಿ ಉಪನಿಷತ್ತುಗಳನ್ನು ಇಟ್ಕೊಂಡು ಮಸ್ತಿಷ್ಕದಲ್ಲಿ ಜಗತ್ತಿನ ಸಮಸ್ಯೆಗೆ ಉತ್ತರವನ್ನು ಕಂಡು ಹಿಡಿತಾ ಇದ್ದ ಜನ ಬೇಕು. ಹೃದಯದಲ್ಲಿ ಉಪನಿಷತ್ತುಗಳಿಲ್ಲದೆ ಮಸ್ತಿಷ್ಕದಲ್ಲಿ ಜಗತ್ತಿನ ಸಮಸ್ಯೆಗಳಿದ್ರೆ ಅವನೊಬ್ಬ ಶುಷ್ಕ ವಿಜ್ಞಾನಿ ಆಗ್ತಾನೆ. ಹೃದಯದಲ್ಲಿ ಉಪನಿಷತ್ತುಗಳನ್ನೇ ತುಂಬಿಕೊಂಡು ಮಸ್ತಿಷ್ಕದಲ್ಲಿ ಜಗತ್ತಿನ ಸಮಸ್ಯೆಯ ಆಲೋಚನೆ ಇಲ್ಲದೆ ಹೋದರೆ ಅವನು ಬರಿಯ ಪಂಡಿತನಾಗಿ ಕೂತಿರ್ತಾನೆ. ಇವತ್ತು ಎರಡರ ಮಿಕ್ಸ್ಚರ್ ಆಗಬೇಕಾಗಿದೆ.
ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ನಮಗೆ ಎಂಥ ಭಾರತ ಬೇಕಾಗಿದೆ ಅಂತಂದ್ರೆ ಪಶ್ಚಿಮದ ಕರ್ತೃತ್ವಶೀಲತೆಯನ್ನ, ಭಾರತದ ಸೈದ್ಧಾಂತಿಕ ಚಿಂತನೆಯನ್ನ ಜೊತೆಗೂಡಿಸಿಕೊಂಡು ಹೋಗಬಲ್ಲ ಭಾರತ ಬೇಕಾಗಿದೆ. ನಮಗೆ ಎಂಥ ಹಿಂದೂ ಬೇಕಾಗಿದ್ದಾನೆ. ಸ್ವಾಮೀಜಿಯ ಮಾತು ಬಹಳ ಚೆನ್ನಾಗಿದೆ. ನನಗೆ ಬಹಳ ಬಾರಿ ಸ್ವಾಮೀಜಿ ಕಾಡೋದು ಈ ಕಾರಣಕ್ಕೋಸ್ಕರ. ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ಜಗತ್ತಿನ ಅತ್ಯಂತ ಶ್ರೇಷ್ಠ ಸೈದ್ಧಾಂತಿಕ ಆದರ್ಶ ಯಾವುದಾದ್ರೂ ಧರ್ಮದಲ್ಲಿದ್ದರೆ ಅದು ಹಿಂದೂ ಧರ್ಮದಲ್ಲಿ. ಅತ್ಯಂತ ಶ್ರೇಷ್ಠ ಸೈದ್ಧಾಂತಿಕ ಆದರ್ಶ ಇಟ್ಕೊಂಡು ಆಚರಣೆಗೆ ತರದೇ ಇರುವಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಹಿಂದೂ ಧರ್ಮವೇ ಅಂತ. ಗಂಭೀರವಾಗಿರುವಂಥ ಮಾತಿದು. ಅತ್ಯಂತ ಶ್ರೇಷ್ಠ ಸೈದ್ಧಾಂತಿಕ ಚರ್ಚೆ. ಎಲ್ಲರೂ ಆತ್ಮಸ್ವರೂಪಿಗಳೇ ಅಂತ ಏನು ಚೆನ್ನಾಗಿ ಮಾತನಾಡ್ತೀವಿ ನಾವು. ನಾವೆಲ್ಲರೂ ಆತ್ಮಸ್ವರೂಪಿಗಳೇ, ಎಲ್ಲರೂ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವ ತತ್ವವನ್ನೆಲ್ಲ ಮಾತನಾಡ್ತೀವಿ. ಆದರೆ ದುರದೃಷ್ಟಕರ ಸಂಗತಿ ಏನು ಗೊತ್ತೇನು? ಅವನ ಆ ಜಾತಿ, ನಾನು ಈ ಜಾತಿ, ಅವನನ್ನು ಮುಟ್ಟಿಸ್ಕೊಳ್ಬಾರ್ದು, ಇವನನ್ನು ಮುಟ್ಟಿಸ್ಕೊಳ್ಬಾರ್ದು ಎನ್ನುವಂಥ ಗಲಾಟೆಯೊಳಗೆ ಜೀವನ ಪರ್ಯಂತ ಕಿತ್ತಾಡುವಂಥ ಸ್ಥಿತಿ ಬರುತ್ತಲ್ಲ, ಇದು ನಮಗೆ ಬಂದಿರೋದು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಹೃದಯ ಹಿಂದುವಿನದ್ದಾಗಿರಬೇಕು ಮತ್ತು ಬಾಡಿ ಮುಸಲ್ಮಾನನದ್ದಾಗಿರಬೇಕು ಅಂತ ಹೊಸ ಜನಾಂಗ ಬೇಕಾಗಿದೆ ನಮಗೆ ಅಂತ. ಮುಸಲ್ಮಾನ ಹೆಂಗಿದ್ದಾನೆ ಗೊತ್ತಾ? ಅವನಿಗೆ ಸಿದ್ಧಾಂತ ಪದ್ಧಾಂತ ಏನು ಬೇಕಾಗಿಲ್ಲ, ಏನಾದರೂ ಹೇಳಿದರೆ ಅದನ್ನು ಮಾಡೇ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದು ಕೆಲಸ ಮಾಡ್ತಾನೆ. ಅವನಿಗೆ ಹೇಳಿದರೆ ಸಾಕು. ಹಿಂದುವಿಗೆ ಏನು ಹೇಳಬೇಕು ಅಂತ ಗೊತ್ತಿದೆ, ಮಾಡಬೇಕೇನು ಅಂತ ಗೊತ್ತಿಲ್ಲ. ಮುಸಲ್ಮಾನನಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ, ಹೇಳೋರು ಯಾರೂ ಇಲ್ಲ. ಈಗ ಎರಡರ ಮಿಕ್ಸ್ಚರ್ ಆಗುವಂಥ, ಅಮಾಲ್ಗಮೇಟ್ ಮಾಡುವಂಥ ಒಂದು ಸುಂದರವಾಗಿರುವಂಥ ಜನಾಂಗ ಬೇಕಾಗಿದೆ. ಸ್ವಾಮೀಜಿಯವರ ಕಲ್ಪನೆ. ಇದರ ಆಧಾರದ ಮೇಲೆ ಮುಂದುವರೆದಾಗ ನನಗನ್ಸುತ್ತೆ, ಹೃದಯದಲ್ಲಿ ವೇದಾಂತವನ್ನಿಟ್ಕೊಂಡು, ಹೃದಯದಲ್ಲಿ ನಾನು ಆತ್ಮದ ಪರಿಕಲ್ಪನೆಯನ್ನಿಟ್ಕೊಂಡು, ಉಪನಿಷತ್ತನ್ನಿಟ್ಕೊಂಡು, ಮಸ್ತಿಷ್ಕದಲ್ಲಿ ಜಗತ್ತಿಗೆ ಬೇಕಾಗಿರುವಂಥ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡಬಲ್ಲಂಥ ಹೊಸ ಜನಾಂಗವನ್ನು ಸೃಷ್ಟಿಸಬೇಕಾಗಿದೆ. ಆರ್ ವಿ ಪ್ರೊಡ್ಯೂಸಿಂಗ್ ಇಟ್? ನಾವು ಪ್ರಯತ್ನ ಪಡ್ತಿದ್ದೀವಾ? ಖಂಡಿತವಾಗಿಲ್ಲ ರೀ. ನಮ್ಮ ಮಕ್ಕಳನ್ನು ಹೆಂಗೆ ಮಾಡ್ತಿದ್ದೀವಿ ಅಂತಂದರೆ ನಂಗೆ ಭಾಳ ಬೇಜಾರು ಅಂತ ಅನ್ಸುತ್ತೆ ನೋಡ್ತಾ ಇರಬೇಕಾದಾಗ. ಹೆಂಗೆ ಮಾಡ್ತಿದ್ದೀವಿ ಅಂತಂದರೆ, ಅವ್ರ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಟಿದ್ದೀವಿ. ಆ ಮೊಬೈಲಿನ ಮುಂದೆ ಮಕ್ಕಳುಗಳು ಹೇಗೆ ಕಳೆದೋಗ್ಬಿಟ್ಟಿದ್ದಾರೆ ಅಂತಂದರೆ, ನಾನು ತಮಾಷೆ ಮಾಡ್ತಿರ್ತೀನಿ, ನಮ್ಮ ಹುಡುಗರ ಮುಂದಿನ ಪರಿಸ್ಥಿತಿ ಏನು, ನಂಗೆ ತುಂಬ ಜನ ತರುಣರು ಸಿಕ್ಕಾಗ ಹೇಳ್ತಿರ್ತೀನಿ, ನೀವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬಹುದಾದ ಏಕೈಕ ಆಸ್ತಿ ಏನು ಅಂತಂದರೆ ಉದ್ದವಾಗಿರುವ ಈ ಬೆರಳು ಮಾತ್ರ. ಯಾವುದನ್ನು ಉಪಯೋಗಿಸೋದಿಲ್ವೋ ಅದು ಚಿಕ್ಕದಾಗಿ ನಶಿಸಿ ಹೋಗುತ್ತೆ ಅಂತಾದರೆ, ಕಳೆದ 3-4 ವರ್ಷಗಳಿಂದ ಈ 4 ಬೆರಳುಗಳ ಉಪಯೋಗ ತುಂಬ ಕಡಿಮೆ ಆಗಿದೆ. ಈ ಬೆರಳು ಸಿಕ್ಕಾಪಟ್ಟೆ ಯೂಸ್ ಆಗಿದೆ. ಏನೀಗ ನೋಡಿ 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 ಎಷ್ಟು ಯೂಸ್ ಆಗಿದೆ ಅಂತಂದರೆ, ಮುಂದಿನ ಪೀಳಿಗೆಗೆ ಈ ಬೆರಳು ಇನ್ನು ಸ್ವಲ್ಪ ಉದ್ದಾಗಿರುತ್ತೆ, ಈಸಿ ಆಗಲಿ ಅಂತ. ಮಲಗಿದ ಜಾಗದಲ್ಲಿ ಹೀಗೆ ಹೇಳಬೇಕಲ್ಲ, ಈ 4 ಬೆರಳು ಹೀಗೆ ಇರಬೇಕು, ಇದು ಸ್ವಲ್ಪ ಉದ್ದ ಆಗಬೇಕು. ನಾವು ಕೊಡಬಲ್ಲಂಥ ಆಸ್ತಿ ಮುಂದಿನ ಪೀಳಿಗೆಗೆ ಉದ್ದವಾಗಿರುವ ಈ ಬೆರಳನ್ನು ಬಿಟ್ಟರೆ ಮತ್ತೇನೂ ಯೋಗ್ಯತೆ ಇಲ್ಲ. ನಾವು ಎಂಥ ಜನಾಂಗವನ್ನು ಸೃಷ್ಟಿ ಮಾಡಿದ್ದೀವಿ ಅಂತಂದರೆ ಯಾವ ಕಾರಣಕ್ಕೆ? ಇದು ಇವತ್ತಿನ ಮಕ್ಕಳ ಪ್ರಾಬ್ಲಮ್ ಅಂತ ಹೇಳ್ತಿಲ್ಲ, ತುಂಬ ಜನ ಹಿರಿಯರಿದ್ದೀರಿ. ಆ ಕಾರಣಕ್ಕೋಸ್ಕರ ನಮ್ಮ ಪ್ರಾಬ್ಲಮ್ಮನ್ನೇ ನಾನು ಹೇಳ್ತೀನಿ. ನಾನು ತಮಾಷೆ ಮಾಡ್ತಿದ್ದೇನೆ, ನನ್ನ ಮಾತಾಡ್ತಿರ್ಬೇಕಾದ್ರೆ ಒಂದು ಕಡೆಯಲ್ಲಿ ಈ ತೆನಾಲಿ ರಾಮಕೃಷ್ಣನ ಒಂದು ಕಥೆ ಬರುತ್ತೆ. ತೆನಾಲಿ ರಾಮಕೃಷ್ಣನಿಗೆ ಮತ್ತು ಜೊತೆಯಲ್ಲಿರೋರು ಎಲ್ಲರಿಗೂ ರಾಜ ಬೆಕ್ಕುಗಳನ್ನು ಕೊಟ್ಟನಂತೆ. ಈ ಬೆಕ್ಕನ್ನು ದಷ್ಟಪುಷ್ಟವಾಗಿ ಮಾಡಬೇಕು, 1 ತಿಂಗಳು ಟೈಮ್ ಕೊಡ್ತೀನಿ ನಿಮಗೆ ಅಂತ. ತೆನಾಲಿ ರಾಮಕೃಷ್ಣ ಉಪಾಯ ಏನು ಮಾಡ್ದ ಅಂತಂದರೆ, ಬೆಕ್ಕಿಗೆ ಅವನು ಹಾಲೇ ಕೊಡ್ತಿರ್ಲಿಲ್ಲ. ಹಾಲು ಯಾವಾಗ ಕೊಡ್ತಿದ್ದ ಅಂತಂದರೆ 3 ದಿನಕ್ಕೊಂದ್ಸಲ ಗಂಟೆ ಹೊಡೆದಾಗ ಹಾಲು ಕೊಡ್ತಿದ್ದ. ಬೆಕ್ಕು ತಲೆಯಲ್ಲಿ ಪ್ರಿಪೇರ್ ಆಯಿತು, ಅದು ಗಂಟೆ ಹೊಡೆದಾಗ ಮಾತ್ರ ಹಾಲು ಕುಡಿಬೇಕು, ಬೇರೆ ಟೈಮಲ್ಲಿ ಇಲ್ಲ ಅಂತ. 3 ದಿನಕ್ಕೊಂದ್ಸಲ ಅಷ್ಟೇ ಹಾಲು ಕುಡಿತಿತ್ತು. ನರಪೇತ್ಲ ಆಯ್ತು, ಸಣ್ಣ ಆಯಿತು. ಎಲ್ಲ ತೊಗೊಂಡು ಬಂದಾಗ ಕೇಳಿದ ರಾಜ, ಏನಪ್ಪ ಇದು, ನಿನ್ನ ಬೆಕ್ಕು ಮಾತ್ರ ಸಣ್ಣ ಆಗಿದೆ, ಎಲ್ಲರೂ ಹೆಂಗೆ ಬೆಳೆಸಿದ್ದಾರೆ ಬೆಕ್ಕನ್ನು, ನೀನು ಮಾತ್ರ ಹಿಂಗೆ ಮಾಡಿದ್ದೆ ಅಂದರೆ ಅವನಂದ, ಏನು ಮಾಡೋದು ಸ್ವಾಮಿಗಳೇ, ನೀವು ಹಾಲು ಕುಡಿದೇ ಇರೋ ಬೆಕ್ಕು ನನಗೆ ಕೊಟ್ಟಿದ್ದೀರಾ ಅಂದ. ರಾಜನಿಗೆ ಗಾಬರಿ ಆಯಿತು. ಹಾಲು ಕುಡಿದೇ ಇರೋ ಬೆಕ್ಕ ಹೆಂಗೆ ಸಾಧ್ಯ? ಇವನು ಹಾಲಿಟ್ಟರೆ ಕುಡಿಲೇ ಇಲ್ಲ. ಅದು ಯಾಕೆ ಕುಡಿಲಿಲ್ಲ ಅಂತಂದರೆ, ಗಂಟೆ ಹೊಡೆದ್ರೆ ಮಾತ್ರ ಕುಡಿಬೇಕು ಅಂತದ್ದು ರೂಢಿ ಮಾಡಿರೋದು ಇವನು. ಈಗ ಕುಡಿಲಿಲ್ಲ. ಬೆಕ್ಕಿನ ಕಥೆ ಅನ್ಕೋಬೇಡಿ, ನಂದು ಮತ್ತು ನಿಮ್ಮ ಕಥೆ ಇದು. ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ತಾಯಿ ಕೆಲಸ ಮಾಡ್ತಿರ್ತಾಳೆ, ಹಾಲಿನ ಒಂದು ಮೂಲೆಯಲ್ಲಿ ಮೊಬೈಲ್ ಇರುತ್ತೆ. ಆ ಮೊಬೈಲ್ನ ನೋಟಿಫಿಕೇಶನ್ ಟಿಂಗ್ ಅಂತ ಸೌಂಡ್ ಬರುತ್ತೆ. ತಾಯಿ ಚಡಪಡಿಕೆ ಒಳಗಡೆ ನೋಡಬೇಕು, ಯಾರು ಮೆಸೇಜ್ ಮಾಡಿದ್ರು ಏನೋ, ಏನಾಗೋಯ್ತೋ ಏನೋ, ಯಾರ ಜೀವ ಹೋಯ್ತೋ ಏನೋ. 1 ನಿಮಿಷ ಕುತ್ಕೊಳ್ಳಿಕ್ಕಾಗೋದಿಲ್ಲ ಅಲ್ಲಿ. ಓಡ್ ಹೋಗಿ ಆ ಮೊಬೈಲ್ ನೋಡೋವರೆಗೂ ಪುರುಸೊತ್ತಿಲ್ಲ. ತೆನಾಲಿ ರಾಮ ಗಂಟೆ ಬಾರಿಸಿದ, ಮಾರ್ಕ್ ಜುಕರ್ಬರ್ಗ್ ಟಿಂಗ್ ಅಂತ ಸೌಂಡ್ ಮಾಡಿದ. ಓಡಿದ್ವಿ ನಾವು, ನಮಗೂ ಅವನಿಗೂ ಡಿಫ್ರೆನ್ಸೇ ಇಲ್ಲ. ನಾವು ಬೆಕ್ಕಿನಂತಾಗಿದ್ದೀವಿ.
ಇದನ್ನ ನೋಡಿದ ಇವತ್ತಿನ ಪೀಳಿಗೆಯ ಮಕ್ಕಳ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಅರ್ಧ ಗಂಟೆ ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡುವ ತಾಕತ್ತಿಲ್ಲ ರೀ. ನಾನು ತಾಕತ್ತು ಅಂತ ಕರಿತಿದ್ದೀನಿ ಇದನ್ನ. ನಾನು ಶಾಲೆಗಳಿಗೆ ಹೋದ್ರೆ ಮೊದಲೆಲ್ಲ ಹೇಳೋರು ನನಗೆ, ಸರ್ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತನಾಡಿ, ಚಂದ್ರಶೇಖರ್ ಆಜಾದ್ ಬಗ್ಗೆ ಮಾತನಾಡಿ, ನೀವು ಸೈನಿಕರ ಬಗ್ಗೆ ಏನೆಲ್ಲ ಮಾತಾಡ್ತೀವಿ. ಇವತ್ತೇನು ಹೇಳ್ತಾರೆ ಗೊತ್ತಾ? ಸರ್ ಒಂದು 20 ನಿಮಿಷ ಕ್ಲಾಸಲ್ಲಿ ಕೂತ್ಕೊಳ್ಳೋದ್ರ ಬಗ್ಗೆ ಮಾತನಾಡಿ ಸರ್ ಅಂತಾರೆ. ನಮ್ಮ ಕೆಪಾಸಿಟಿ ಆಫ್ ಕಾನ್ಸಂಟ್ರೇಷನ್ ಹ್ಯಾಸ್ ಕಮ್ ಡೌನ್ ಟು 8 seconds. ಐ ಆಮ್ ಸಾರಿ ಟು ಸೇ. 8 ಸೆಕೆಂಡ್ಗಿಂತ ಜಾಸ್ತಿ ನಮಗೆ ಒಂದನ್ನ ನೋಡುವ ಕೆಪಾಸಿಟಿ ಇಲ್ಲ, ಒಂದನ್ನ ಕೇಳುವ ಕೆಪಾಸಿಟಿ ಇಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ವಿವೇಕಾನಂದರು ಯಾವ್ಯಾವ ಸಮಸ್ಯೆಗಳ ಕುರಿತಂತೆ ಮಾತನಾಡಿದ್ರಲ್ಲ, ಆ ಸಮಸ್ಯೆಗಳನ್ನ ಮೀರಿದ ಹೊಸ ಸಮಸ್ಯೆಗಳು ಬಂದ್ಬಿಟ್ಟಿವೆ. ಇವತ್ತಿನ ನಮ್ಮ ಆಲೋಚನೆ, ನಮ್ಮ ಇಮ್ಯಾಜಿನೇಷನ್ ಕೆಪಾಸಿಟಿ ಸತ್ತೋಗಿದೆ. ಎಲ್ಲವನ್ನು ನೋಡಿ 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 ರಾಮ ಹೇಗಿದ್ದ ಅಂತ ಕೇಳಿದ್ರೆ ನಂಗೆ ಚಿಕ್ಕನ್ನೆಲ್ಲ ಮಜ್ಜಿ ಹೇಳೋಳು, ಅವನ ಕೈಗಳು ಉದ್ದ ಇದು, ಮೊಣಕಾಲಿನವರೆಗೂ ಬರ್ತಾ ಇತ್ತು. ರಾಮ ನಗನಗ್ತಾ ಇದ್ದ. ಏನ್ ಬಣ್ಣ ಗೊತ್ತಾ ಒಂದು ಅಂತಂದ್ರೆ ನಾನು ಇಮ್ಯಾಜಿನೇಟ್ ಮಾಡ್ಕೊಳ್ತಿದ್ದೆ, ವಾ ರಾಮ ಹಿಂಗಿದ್ದಿರ್ಬೋದು ಹಾಗಿರ್ಬೋದು ಅಂತ. ಇವತ್ತು ನಮ್ಮ ಮಕ್ಕಳಿಗೆ ಹೇಳಿ, ಅದೊಂದು ಚಿತ್ರ ನೋಡುವವರೆಗೂ ಅವ್ನು ಗೊತ್ತಾಗೋದಿಲ್ಲ ರಾಮ ಹಿಂಗಿದ್ದ ಅಂತ. ಅವ್ರಿಗೆ ತೋರಿಸ್ಬೇಕೀಗ. ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಸತ್ತೋಗಿದೆ. ಯಾಕೆ ಅಂತಂದರೆ ನೋಡಿ 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 ಎಲ್ಲವನ್ನು ಅವರಿಗೆ ತಾವಾಗೇ ಕಲ್ಪಿಸಿಕೊಳ್ಳಿಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲದಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಮುಂದಿನ ಪೀಳಿಗೆಯ ಪ್ರಭಾವ ನಾನು ಹೇಳ್ತೀನಿ ಹೆಂಗಿರುತ್ತೆ ಅಂತಂದರೆ, ಈ ಫ್ಲೆಕ್ಸ್ ವರ್ಕೌಟ್ ಆಗೋದಿಲ್ಲ. ಇಲ್ಲೊಂದು ಕಂಪಲ್ಸರಿ ಒಂದು ಸ್ಕ್ರೀನ್ ಇರಬೇಕು. ನೀವು ಏನು ಮಾತನಾಡ್ತಿದ್ದೀರೋ ಮಾತಿಗೆ ಪೂರಕವಾಗಿರುವ ಚಿತ್ರ ಬಂದರೆ ಮಾತ್ರ ಅವನಿಗೆ ಅರ್ಥ ಆಗುತ್ತೆ. ಇಲ್ಲದೆ ಹೋದರೆ ನೋಡುವಷ್ಟು ಕೇಳುವಷ್ಟು ಪುರುಸೊತ್ತಿಲ್ಲ. ಹೊಸ ಪೀಳಿಗೆಯ ಸಮಸ್ಯೆ. ಯಾಕೆ ಹಿಂಗಾಯಿತು? ಸ್ವಾಮಿ ವಿವೇಕಾನಂದರದೊಂದು ಮಾತಿದೆ. ಈ ಮಾತಿನ ಅರ್ಧ ಭಾಗ ಮಾತ್ರ ನಾವು ಕೇಳ್ಕೊಂಡಿದ್ದೀವಿ, ಇನ್ನು ಅರ್ಧ ಭಾಗ ಬಾಕಿ ಉಳಿಸಿದ್ದಾರೆ ಸ್ವಾಮೀಜಿ. ಸ್ವಾಮೀಜಿ ನಮಗೆಲ್ಲ ಏನು ಹೇಳಿದರು ಅಂತಂದರೆ, ಹಳೆ ಭಾರತದ ಕುರಿತಂತೆ ಮಾತನಾಡ್ತಾ, ಹಸಿದ ಹೊಟ್ಟೆಗೆ ವೇದಾಂತ ಬೋಧಿಸಬೇಡಿ ಎಂದರು. ನಾವು ತುಂಬ ಅಂದ್ಕೊಂಡ್ವಿ ಹಸಿದ ಹೊಟ್ಟೆಗೆ ಬೋಧಿಸಬಾರ್ದು ಅಂತ. ಇವತ್ತು ಯಾವುದೂ ಹಸಿದ ಹೊಟ್ಟೆ ಇಲ್ಲ, ಹೊಟ್ಟೆ ತುಂಬ ಹೋಗಿದೆ. ವಾಟ್ ನೆಕ್ಸ್ಟ್? ವೇದಾಂತ ಬೋಧಿಸಿ ಅಂತ. ತುಂಬಿದ ಹೊಟ್ಟೆಗೆ ವೇದಾಂತ ಹೇಳಿ ಅಂತ. ಅಕಸ್ಮಾತ್ ನೀವು ತುಂಬಿದ ಹೊಟ್ಟೆಗೆ ವೇದಾಂತದ ಚಿಂತನೆ ಕೊಡಲಿಲ್ಲ ಅಂತಂದರೆ, ಯಾರು ಹೊಟ್ಟೆ ತುಂಬಿಸ್ಕೊಂಡಿದ್ದಾರೋ ಅವ್ರ ರೆಸಾರ್ಟಿಗೆ ಹೋಗ್ತಾರೆ. ಅವರು ಇನ್ನೂ ಹೆಚ್ಚು ತಿನ್ನೋದು ಹೇಗೆ ಅಂತ ಪ್ರಯತ್ನ ಪಡ್ತಾರೆ. ಅವರು ತಮ್ಮ ಬದುಕನ್ನು ಈ ದಿಕ್ಕಿನಲ್ಲಿ ತಗೊಂಡು ಹೋಗ್ತಾರೆ. ಹೀಗಾಗಿ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಶಕ್ತಿಯುತವಾಗಿರುವಂಥ ಸಂದೇಶವನ್ನು ಫೋರ್ಸ್ಫುಲಿ ಕೊಡಬೇಕಾದಂಥ ಅಗತ್ಯ ಇದೆ. ಸಾಕಾಗಿದೆ ಈ ದೇಶದಲ್ಲಿ ಕಾಗಕ್ಕ ಗೂಬಕ್ಕನ ಕತೆ ಕೇಳಿ. ಬಿಡಿಯಲ್ಲ ಅದನ್ನ. ಇನ್ನು ಎಷ್ಟು ದಿನ ಮಕ್ಕಳಿಗೆ ಕಾರ್ಟೂನ್ ತೋರಿಸಿ ಮಕ್ಕಳನ್ನು ಕಾರ್ಟೂನ್ ಮಾಡ್ತೀರಾ? ಲಿಮಿಟ್. ಹೊಸ ಪೀಳಿಗೆಯ ಮಕ್ಕಳಿಗೆ ಕತೆ ಹೇಳುವಾಗ ನಚಿಕೇತನ ಕತೆ ಹೇಳಿ. ಯಾವ ನಚಿಕೇತ? 9 ವರ್ಷದ ಹುಡುಗ ತನ್ನ ತಂದೆಯ ತಪ್ಪನ್ನ ಗಮನಿಸಿ ತಂದೆಯ ಮೂಲಕವೇ ಯಮನ ಎದುರಿಗೆ ಹೋಗಿ ನಿಂತಂತ ಆ ಅದ್ಭುತವಾಗಿರುವಂತ ನಚಿಕೇತ. ಯಾವ ನಚಿಕೇತನನ್ನ ವಿವೇಕಾನಂದರು ಪದೇ ಪದೇ ನೆನಪಿಸಿಕೊಂಡು ತಮ್ಮ ಆದರ್ಶದಂತೆ ಕಾಣ್ತಾ ಇದ್ರು, ಆ ನಚಿಕೇತನ ಮುಂದಿನ ಪೀಳಿಗೆಗೆ ಬರಲಿ ಅಲ್ಲ. ಎಷ್ಟು ದಿನ ಅಂತ ಸ್ಪೈಡರ್ ಮ್ಯಾನ್ ಅನ್ನು ನೋಡ್ತಾರೆ? ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರಲ್ಲ, ಅಭೀಹಿ ಅಭೀಹಿ ಅನ್ನೋದು ಈ ವೇದಾಂತದ ಸಂದೇಶ. ಇಡೀ ವೇದಾಂತವನ್ನ ಹಿಂಡಿದ್ರೆ ಅದರಿಂದ ಸುರಿಯುವಂತ ರಸ ಯಾವುದು? ಹೆದರಬೇಡ, ಹೆದರಬೇಡ. ಯಾಕ್ರಿ ಹೆದರಿಕೆ ನಮಗೆ? ಇಲ್ಲಿರುವಂತ ಯಾರಿಗೆ ಹೆದರಿಕೆ ಇಲ್ಲ ಹೇಳಿ? 99% ಜನ ಹೆದರೋರೆ. ಗಂಡನಿಗೆ ಹೇಳದೆ ಬಂದಿರೋರು ಅಯ್ಯೋ ಏನು ಅನ್ಕೊಳ್ತಾರೋ ಯಜಮಾನರು, ಮನೆಗೆ ಹೋದ್ಮೇಲೆ ಏನು ಕಾದಿದೆಯೋ, ಎಕ್ಸಾಮ್ ಬರೆದು ಬಂದಿರೋರು ನಾಳೆ ಏನಾಗುತ್ತೋ ರಿಸಲ್ಟು, ಇಲ್ಲಿ ಕೂತಿರೋರಿಗೆ ನನ್ನ ಟೈಮ್ ಇಷ್ಟೊಂದು ಹೋಯ್ತಲ್ಲ ಅಂತ ಒಂದಷ್ಟು, ಬರದೇ ಇರೋರಿಗೆ ಮತ್ತೊಂದು. ಹೆದರಿಕೆಗಳಲ್ಲಿ ಕೂತಿದ್ದೀವಿ. ಯಾಕೆ ಹೆದರಿಕೆ ಇದೆ ಅಂತಂದರೆ, ನಮ್ಮನ್ನು ನಾವು ದೇಹದೊಂದಿಗೆ ಗುರುತಿಸ್ಕೊಂಡಿದ್ದೀವಿ. ಸ್ವಾಮಿ ವಿವೇಕಾನಂದರು ಕೊಲಂಬೊ ಟು ಆಲ್ಮೋರಾದಲ್ಲಿ ಮಡ್ರಾಸಿನ ಸ್ಪೀಚ್ನಲ್ಲಿ ಹೇಳ್ತಾರೆ, ದೇಹದೊಂದಿಗೆ ನಮ್ಮನ್ನು ನಾವು ಗುರುತಿಸ್ಕೊಂಡಿದ್ದೀವಿ, ಈ ದೇಹದೊಂದಿಗಿನ ಗುರುತನ್ನು ಬಿಡಿ ಅಂತ. ನಾನು ತುಂಬ ತಮಾಷೆ ಮಾಡ್ತಿರ್ತೀನಿ ಯಾವಾಗಲೂ. ನಾವು ಯಾರು, ನಾನು ಯಾರು ಅನ್ನೋ ಪ್ರಶ್ನೆಯನ್ನು ಬಹುಶಃ ಭಾರತೀಯರು ಕೇಳಿಸ್ಕೊಂಡಷ್ಟು ಜಗತ್ತಿನಲ್ಲಿ ಯಾರೂ ಕೇಳಲಿಲ್ಲ. ಇವತ್ತು ತುಂಬ ಚೆನ್ನಾಗಿರುವಂಥ ಚರ್ಚೆ ತಾಳಮದ್ದಲೆ ಎಲ್ಲೋ ಅವ್ರು ಮಾಡಿದರು. ನಾನು ಸುಮ್ಮನೆ ಕೇಳೋದು ಯಾವಾಗಲೂ, ಒಂದು ಇಡೀ ತೆಂಗಿನಕಾಯಿನ, ಸಿಪ್ಪೆ ಸಹಿತ ಇರುವಂಥ ತೆಂಗಿನಕಾಯಿನ ಮುಂದೆ ಇಟ್ಟು ಇದೇನು ಅಂತ ಕೇಳಿದರೆ ತೆಂಗಿನಕಾಯಿ ಅಂತೀವಿ. ಸಿಪ್ಪೆಯನ್ನು ಸುಲಿದು ಜುಟ್ಟಿರುವಂಥ ಕಾಯಿನಿಟ್ಟರೆ ಇದೇನು ಅಂತ ಮಾರ್ಕೆಟಲ್ಲಿ ಕೇಳಿ ತೆಂಗಿನಕಾಯಿ ಅಂತೀವಿ. ಜುಟ್ಟನ್ನು ತೆಗೆದು ಬರೀ ಕಾಯಿ ಮಾತ್ರ ಕೊಟ್ಟರೆ ಇದೇನು ಅಂತ ಕೇಳಿ ತೆಂಗಿನಕಾಯಿ ಅಂತೀವಿ.
ಕಾಯನ್ನು ಒಡೆದು ನೀರನ್ನು ಖಾಲಿ ಮಾಡಿ ಹಾಗೆ 2 ಚಿಪ್ಪನ್ನಿಡಿ, ಇದನ್ನೇನು ಅಂತ ಕೇಳಿದರೆ ತೆಂಗಿನಕಾಯಿ ಅಂತೀವಿ. ಕರಟವನ್ನು ತೆಗೆದು ಒಳಗಿನ ಕಾಯಿ ಮಾತ್ರ ಇಟ್ಟು ಇದನ್ನೇನು ಅಂತ ಕೇಳಿ ತೆಂಗಿನಕಾಯಿ ಅಂತೀವಿ. ಅರೆ, ಒರಿಜಿನಲ್ ತೆಂಗಿನಕಾಯಿ ಯಾವುದ್ರಿ ಆಗಿದ್ರೆ? ಸಿಪ್ಪೆ ಸಮೇತ ಇದ್ದಿದ್ದು ಒರಿಜಿನಲ್ಲ, ಜುಟ್ಟಿನ ಜೊತೆಗೆ ಇದ್ದಿದ್ದು ಒರಿಜಿನಲ್ಲ, ನೀರು ಸಹಿತ ಇದ್ದಿದ್ದು ಒರಿಜಿನಲ್ಲ, ಕರಟದೊಂದಿಗೆ ಇದ್ದಿದ್ದು ಒರಿಜಿನಲ್ಲ, ಅಥವಾ ಒಳಗಿದ್ದಿದ್ದು ಒರಿಜಿನಲ್ಲ. ಯಾವುದು ತೆಂಗಿನಕಾಯಿ ಅಂತ ಕೇಳಿದ್ರೆ ಫೈನಲಿ ಒಳಗಿದ್ದಿದ್ದೇ ತೆಂಗಿನಕಾಯಿ ಸರ್. ಮತ್ತೆ ಆಗ ಸಿಪ್ಪೆ ಸಹಿತ ಇದ್ದಿದ್ದಂತ ತೆಂಗಿನಕಾಯಿ ಅಂತಿದ್ರಲ್ಲ. ಥೇಟ್ ನಮ್ದು ಕೂಡ ಈ ದೇಹದ ಜೊತೆಗೆ ಇದ್ದಿದ್ದನ್ನ ಚಕ್ರವರ್ತಿ ಸೂಲಿಬೆಲೆ ನಾನು ಅಂತ ಕರ್ಕೊಂಡಿದ್ದೀನಿ. ನನ್ನ ಕೈ ಕಟ್ಟಾಗಿ ಹೋದ್ರು ನಾನೇ. ಕೈ ಕಟ್ಟಾದ ತಕ್ಷಣ ಚಕ್ರವರ್ತಿ ಸೂಲಿಬೆಲೆ ತುಂಡಾದ ಅಂತ ಯಾರು ಹೇಳೋದಿಲ್ಲ. ನಾನು ತುಂಡಾದೆ ಅಂತ ಹೇಳಲಿಲ್ಲ, ನಾನೇ. ನನ್ನ ಮನಸ್ಸು ಅದು ನಾನು ಅಂತ ಕರೆಯೋದಾದ್ರೆ ಈಗ ಇಲ್ಲಿರುತ್ತೆ, ಮತ್ತೆಲ್ಲಿಗೋ ಯಾವಾಗಲೂ ಹೋಗಿ ಬಿದ್ದಿರುತ್ತೆ. ಯಾವಾಗ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಕೇನೋಪನಿಷತ್ನಲ್ಲಿ ಮೊದಲನೇ ಮಂತ್ರವೇ ಅದು. ಕೇನೇಶಿತಂ ಪ್ರೇಷಿತಂ ಮನಃ ಪ್ರತತಿ ಪತತಿ. ಯಾರಿಂದ ಕಳಿಸಲ್ಪಟ್ಟುದಾಗಿ ಮನ ಬೀಳುತ್ತೆ. ನಾವು ಹೇಳ್ತೀವಲ್ಲ, ನಂಗೆ ಗೊತ್ತೇ ಆಗ್ಲಿಲ್ಲ ಕಣೋ, ಅವಳ ಮೇಲೆ ಮನಸ್ಸು ಆಗ್ಬಿಡ್ತು. ಹೆಂಗಾಯ್ತ್ರಿ? ನಿಮಗೆ ಗೊತ್ತಾಗದಂಗೆ? ನನಗೆ ಗೊತ್ತೇ ಆಗಲಿಲ್ಲ ರೀ, ಅವ್ರ ಮೇಲೆ ಮನಸ್ಸಾಗ್ಬಿಡ್ತು. ಹೆಂಗಾಯ್ತು ನಿಮ್ಗೆ ಗೊತ್ತಿಲ್ಲದಂತೆ? ಅಂದ್ರೆ ನಿಮಗೆ ಗೊತ್ತಾಗದಂತೆ ಆಗಿದೆ ಅಂತಾದ್ರೆ ನಿಮಗೆ ಅನ್ನೋದು ಬೇರೆ ಏನೋ ಇದೆಯಲ್ಲ. ನಮ್ಮ ಮಕ್ಕಳಿಗೆ ಹೇಳ್ರಲ್ಲ, ಮಗು ನೀನು ಯಾವುದನ್ನ ತೃಪ್ತಿ ಪಡಿಸ್ತಾ ಇದೆಯೋ ಅದು ನೀನಲ್ಲ, ನಿನ್ನದಲ್ಲದ ಯಾವುದನ್ನು ತೃಪ್ತಿ ಪಡಿಸ್ತಾ ಇದೀಯಾ. ನಾನು ನನ್ನ ಮೊಬೈಲ್ಗೆ ಕವರ್ ಹಾಕಿ ಒಳ್ಳೆ ಸ್ಕ್ರೀನ್ ಗಾರ್ಡ್ ಹಾಕಿ ವಾಹ್ ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ನೋಡ್ತೀಯಾ ಅಂತ ಯಾವತ್ತಾದ್ರೂ ಹೇಳಿದೀವ? ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕಿ ನಾನು ಎಷ್ಟು ಚೆನ್ನಾಗಿ ಕಾಣ್ತೀನಿ ಅಂತ ಹೇಳೋದಿಲ್ಲ, ನನ್ನ ಮೊಬೈಲ್ ಚೆನ್ನಾಗಿ ಕಾಣ್ತಿದೆ ನೋಡು ಅಂತ. ಹಾಗೆ ಯಾವತ್ತು ನಾನು ಕೂದಲು ಬಾಚಿಕೊಳ್ತೀನೋ ನನ್ನ ದೇಹ ಹೆಂಗೆ ಕಾಣಿಸ್ತಾ ಇದೆ ನೋಡು ಅಂತ ಹೇಳೋದನ್ನು ಕಲಿಬೇಕು ಅಂತ. ಯಾವಾಗ ದೇಹ ಪ್ರಜ್ಞೆಯಿಂದ ಮುಕ್ತರಾಗಿ ಆತ್ಮ ಪ್ರಜ್ಞೆಯಲ್ಲಿ ನೆಲೆ ನಿಲ್ತಾರೋ ಅವನಿಗೆ ಭಯ ಅನ್ನೋದಿರೋದಿಲ್ಲ. ಸ್ವಾಮಿ ವಿವೇಕಾನಂದರು ಮಡ್ರಾಸ್ನ ಭಾಷಣದಲ್ಲಿ ಹೇಳ್ತಾರೆ, ನಮಗೆ ಭಯ ಯಾಕೆ ಅಂತಂದ್ರೆ ಆತ್ಮ ಪ್ರಜ್ಞೆಯನ್ನು ಕಳ್ಕೊಂಡು ದೇಹದಲ್ಲಿ ಮಗ್ನವಾಗಿರೋದ್ರಿಂದ ಭಯ ಅಂತ. ಅದನ್ನು ನಾವು ಯಾವತ್ತಾದರೂ ಪ್ರಯೋಗ ಮಾಡಿ ನೋಡಿದೀವ? ಎಷ್ಟು ದೂರ ಇದ್ದೀವಿ ಗೊತ್ತೇನು ಪರಂಪರೆಯಿಂದ ನಾವು. ನನಗೆ ಒಬ್ಬ ಸ್ವಾಮೀಜಿ ಬೆಂಗಳೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಹೇಳಿದರು, ಚಕ್ರವರ್ತಿ ಒಂದೇ ಕಡೆ ಕೂತಿದ್ದ ಜಾಗದಲ್ಲಿ ಎಷ್ಟೊತ್ತು ಕೂತ್ಕೊಳ್ಬಲ್ಲೆ ಅಂತ. ನಾನು ಸ್ವಾಮೀಜಿಗೆ ಹೇಳ್ದೆ, ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಏನು ಹೇಳಿದೆ ಅಂತಂದರೆ, ಸ್ವಾಮೀಜಿ ನಾನೇನಾದರೂ ಯಾವುದಾದ್ರೊಂದು ಟಾಪಿಕ್ ಓದ್ಲಿಕ್ಕೆ ಕೂತ್ರೆ ನಾನು ಅಟ್ಲೀಸ್ಟ್ 5 to 6 hours ಒಂದೇ ಜಾಗದಲ್ಲಿ ಕೂತಿರ್ತೀನಿ ಅಂತ. ಓದ್ಲಿಕ್ಕೆ ಕೂತು ನಾನು ಬರೀಲಿಕ್ಕೆ ಕೂತ್ಕೊಂಡೆ ಅಂತಂದರೆ ಕೂತು ಜಾಗದಿಂದ ಕದಲೋದಿಲ್ಲ, ಊಟ ತಿಂಡಿ ಏನೂ ಬೇಕಾಗಲ್ಲ, ಅದನ್ನು ಓದಿ ಮುಗಿಸ್ಬೇಕು ಅನ್ನೋ ಹಠದಲ್ಲಿ ಕೂತಿರ್ತೀನಿ. ಒಂದು 5 to 6 hours ಕೂತ್ಕೊಳ್ಬಲ್ಲೆ. ಹಿ ವಾಸ್ ಹ್ಯಾಪಿ. ಆಮೇಲೆ ನನಗೆ ಹೇಳಿದರು, ಓದ್ಲು ಬೇಡ, ಸುಮ್ಮನೆ ಒಂದಿನ ಕೂತ್ಕೋ, ಎಷ್ಟೊತ್ತು ಕೂತ್ಕೊಳ್ತೀಯ ನೋಡೋಣ ಅಂತ. ಓದ್ಲಿಕ್ಕೆ ಒಂದು ಬುಕ್ ಇಲ್ಲದೆ ಹೋದರೆ 1 ಗಂಟೆಗಿಂತ ಜಾಸ್ತಿ ಕೂತ್ಕೊಳ್ಳಿಕ್ಕೆ ಆಗಲ್ಲ ರೀ. ಒಂದು ಟ್ರೈ ಮಾಡಿ, ಇವತ್ತು ಮನೆಗೆ ಹೋದ ನಂತರ ಒಬ್ಬರೇ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೋಬೇಕು, ಏನಾದರೂ ಯೋಚನೆ ಮಾಡಿ. ಮನಸ್ಸಿನಲ್ಲಿ 28 ಯೋಚನೆಗಳು ಬರ್ಲಿಕ್ಕೆ ಬಿಟ್ಬಿಡಿ ಅದನ್ನು. ಆದರೆ ಕೂತ ಜಾಗದಿಂದ ಕದಲಬಾರದು ಎನ್ನುವಂಥ ಒಂದು ಸಂಕಲ್ಪವನ್ನು ತೆಗೆದು ಕೂತ್ಕೊಳ್ಳಿ. ಆಗದೇ ಇಲ್ಲ. ನಮ್ಮ ಮನಸ್ಸು ಒಳಗಿಂದ ಹೇಳುತ್ತೆ, ಸಾಕು ಎಷ್ಟೊತ್ತು ಕೂತಿದೆಯಾ, ಈ ಚಕ್ರವರ್ತಿಗೆ ಬೇರೆ ಕೆಲಸ ಇಲ್ಲ, ಅವನು ಬೆಂಗಳೂರಿಂದ ಬಂದ್ಬಿಟ್ಟಿದ್ದಾನೆ, ಮಾತಾಡಬೇಕು ಅಂತ ಮಾತಾಡಿ ಹೋಗಿದ್ದಾನೆ, ಏಳು ಮೇಲೆ ನಿನಗೆ ಎಷ್ಟು ಕೆಲಸ ಇದೆ, ನೀನು ಎಷ್ಟು ಮಾಡಬೇಕಾಗಿದೆ, ಏನೆಲ್ಲ ಕತೆ ಕಟ್ಟುತ್ತೆ ಅಂತಂದರೆ. ನಾನು ಮೊದಲು 1 ಗಂಟೆ ಕೂತಾಗ ಅದು ಹೇಳ್ತು, ಸ್ವಾಮಿಗಳಿಗೇನಪ್ಪ ಕೂತ್ಕೊಳ್ಳೋದೇ ಕೆಲಸ, ನೀನು ನಾಡನ್ನು ಕಟ್ಟಬೇಕಾಗಿದೆ ಏಳು ಅಂತ. 20 ನಿಮಿಷಕ್ಕೆ ಎದ್ದೆ ನಾನು. ಆಮೇಲೆ ಅನ್ನಿಸ್ತು, ನನ್ನ ಮನಸ್ಸು ನನಗೇ ಎಷ್ಟು ಮೋಸ ಮಾಡುತ್ತಲ್ಲ, ಕಳ್ಳ ಮನಸ್ಸೇ, ಇದನ್ನು ಬಗ್ಗಿಸ್ಬೇಕು ಅಂತ ಹಠ ಹಿಡಿದು ಇವತ್ತೇನಾದರೂ ಕೂತ್ರೆ 1.5 ಗಂಟೆ ಕೂತ್ಕೋಬೋದು. ಯಾವಾಗಲಾದರೂ ಸಾಯಂಕಾಲ ಶೈನಿಗೆ ಹೋಗಿ ನೋಡಿ, ಸ್ವಾಮೀಜಿ ಕೂತಿರ್ತಾರೆ, ನಾನು ಕೆಲವೊಂದು ಸಲ ನೋಡ್ತೀನಿ, ಅವ್ರು ಚೇರ್ ಮೇಲೆ ಕೂತ್ರೆ ಅಲಗಾಡ್ದಂತೆ ಕೂತು ಬಿಡ್ತಾರೆ. ಅದು ಒಂದಿನಕ್ಕಾಗಿರೋದಲ್ಲ, ನಿರಂತರವಾಗಿರುವಂಥ ಪ್ರಯಾಸ ಮಾಡಿ 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 ಆ ದೇಹವನ್ನು ಹೆಂಗೆ ಅಂತಂದರೆ, ನಾನು ಹೇಳ್ದಂಗೆ ನೀನು ಬಾಯಿ ಮುಚ್ಕೊಂಡು ಬಿದ್ದಿರಬೇಕು, ನೀನು ಹೇಳ್ದಂಗೆ ನಾನೆಲ್ಲ ಕೇಳೋದು ಅಂತ ನಾವು ಹೆಂಗೆ ಟ್ರೈನ್ ಮಾಡಿದ್ದೀವಿ ಹೇಳಿ. ನನಗೆ ಅದಕ್ಕೆ ಅನಿಸೋದು, 45 ಆಯ್ತಲ್ಲಪ್ಪ, ಈಗ ನಾವು ಎಂಜಾಯ್ಮೆಂಟ್ ಕಡೆಗೆ ಹೋಗಬೇಕೋ ಅಥವಾ ಈ ಅಂತರ್ಮುಖಿಯಾಗಿ ಹೋಗಬೇಕೋ ಎನ್ನುವ ಪ್ರಶ್ನೆ ಬಂದಾಗ ಇದಕ್ಕೆ ಉತ್ತರ ಕೊಡಬಲ್ಲವರು ಸ್ವಾಮೀಜಿ ಮಾತ್ರ. ಅವ್ರು ಹೇಳ್ತಾರೆ, ನೀನು ಎಲ್ಲ ಕೆಲಸವನ್ನು ಮಾಡಬೇಕು, ಆದರೆ ಎಂಜಾಯ್ಮೆಂಟ್ನ ದೃಷ್ಟಿಯಿಂದ ಮಾಡಬೇಡ, ನೀನು ತೃಪ್ತಿಯ ದೃಷ್ಟಿಯಿಂದ ಪ್ರಯತ್ನ ಮಾಡು, ಆತ್ಮಮುಖಿಯಾಗಿ ಈ ಕೆಲಸವನ್ನು ಮಾಡು, ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ಆನಂದದಿಂದ ಮಾಡ್ತೀಯ ಅಂತ. ಸ್ವಾಮೀಜಿಯ ಒಂದೊಂದು ಮಾತುಗಳಿವೆಯಲ್ಲ, ಆ ಕಾರಣಕ್ಕೋಸ್ಕರ ಯುಗ ದೃಷ್ಟಾರ ಅಂತ ಸ್ವಾಮೀಜಿನ ಕರೆಯೋದು. ಅವರು ಮುಂದಿನ ಯುಗಕ್ಕೆ ಏನು ಬೇಕೋ ಅದನ್ನು ಹೇಳಬಲ್ಲಂಥವರಾಗಿದ್ದವರು ಈ ಕಾರಣಕ್ಕೋಸ್ಕರ. ಆ ಕಾರಣಕ್ಕೆ ಸ್ವಾಮೀಜಿಗೆ ಭಯ ಅನ್ನೋದಿರಲಿಲ್ಲ. ಈ ರಾಷ್ಟ್ರ ಪ್ರೊಡ್ಯೂಸ್ ಮಾಡಿದ ಜನ ಅಂಥವರು.
ನಾನು ಆರಂಭದಲ್ಲೇ ಮಂತ್ರ ಹೇಳುವಾಗ ಹೇಳಿದ್ನಲ್ಲ, ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಈ ದೇಶ ಹುಟ್ಟಿಸಿದ್ದು ಯಾರನ್ನ? ಬ್ರಹ್ಮರ್ಷಿಗಳನ್ನ, ರಾಜರ್ಷಿಗಳನ್ನ, ರತ್ನಗಳನ್ನ ಹುಟ್ಟಿಸಿದ್ದು. ಎಂತೆಂಥ ರತ್ನಗಳು! ದೇವತೆಗಳು ತಮ್ಮ ಎಲ್ಲ ಶಸ್ತ್ರಾಸ್ತ್ರಗಳನ್ನ ತಗೊಂಡು ಬಂದು ಒಬ್ಬ ಋಷಿ ಕೈಯಲ್ಲಿ ಕೊಟ್ಟರು. ರಾಕ್ಷಸರು ಬಂದು ಕದ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ ಇದೆ, ಅದಕ್ಕೆ ನಿಮ್ಮ ಹತ್ರ ಇರಲಿ ಅಂತ ಆ ಋಷಿಗಳು ಇಟ್ಕೊಂಡಿದ್ರು. ಆಮೇಲೆ ಡೌಟ್ ಬಂತು, ಇಲ್ಲಿಂದನೂ ಕದ್ಕೊಂಡು ಹೋದ್ರೆ ಏನ್ ಮಾಡಬೇಕು ಅಂತ ಅದನ್ನು ಅರೆದು ಅದರ ರಸವನ್ನು ಕುಡಿದ್ಬಿಟ್ಟು ತಮ್ಮ ದೇಹದ ಮೂಳೆಗಳಲ್ಲಿ ಸೇರಿಸ್ಕೊಂಡ್ಬಿಟ್ರು. ಅದನ್ನು ಅವರ ಬೆನ್ನು ಮೂಳೆಯಲ್ಲಿ ವಿಶೇಷವಾಗಿ ಹೋಗಿ ಸೇರ್ಕೊಳ್ತು. ಅದು ಎಲ್ಲ ಪ್ರಾಬ್ಲಮ್ ತೀರಿದ ಮೇಲೆ ದೇವತೆಗಳು ಬಂದರಂತೆ, ಪ್ರಾಬ್ಲಮ್ ಎಲ್ಲ ಮುಗ್ದಿದೆ, ವಾಪಸ್ ಕೊಡಿ ಅಂತ. ಎಲ್ಲಿದೆ ವಾಪಸ್? ಕುಡಿದ್ಬಿಟ್ಟಿದ್ದೀನಿ ಅದನ್ನು, ಆದರೆ ವಾಪಸ್ ಕೊಡಲೇಬೇಕಲ್ಲ, ಮಾತು ಕೊಟ್ಟಿದ್ದೀನಿ. ಋಷಿಗಳು ಹೋಗಿ ಪಕ್ಕದಲ್ಲಿ ಕೂತರಂತೆ, ನಾನು ನನ್ನ ದೇಹ ತ್ಯಾಗ ಮಾಡ್ತೀನಿ, ಈ ದೇಹ ಹೋದ ನಂತರ ನನ್ನ ಬೆನ್ನು ಮೂಳೆ ಇದೆಯಲ್ಲ ಅದು ಅದ್ಭುತವಾಗಿರುವಂಥ ಶಸ್ತ್ರವಾಗಿರುತ್ತೆ, ಎಲ್ಲ ಶಸ್ತ್ರದ ಸಾರ ಅದರಲ್ಲಿದೆ, ಇದು ವಜ್ರಾಯುಧ ಅಂತ ಕರೆಸಿಕೊಳ್ಳಲ್ಪಡುತ್ತೆ ಅಂತ ದದೀಚಿ ಋಷಿಗಳು ತಮ್ಮ ದೇಹದ ಬೆನ್ನು ಮೂಳೆಯನ್ನೇ ಕೊಟ್ಟು ವಜ್ರಾಯುಧವನ್ನು ನಿರ್ಮಾಣ ಮಾಡಿಕೊಟ್ರು. ಹೆಂಗ್ರಿ ಕೊಟ್ಟರು ದದೀಚಿಗಳು? ಯಾಕೆ ಕೊಡ್ಲಿಕ್ಕಾಯ್ತು? ಯಾಕೆ ಕೊಡ್ಲಿಕ್ಕಾಯ್ತು ಅಂತಂದ್ರೆ, ಈ ದೇಹದ ಮೇಲಿನ ಈ ಭಾವನೆಯನ್ನ ಕಿತ್ತೊಗೆದು ಈ ದೇಹವನ್ನ ಮೀರಿದ ಅತಿ ಶ್ರೇಷ್ಠ ಭಾವನೆಯತ್ತ ಹೊರಲಿಕ್ಕೆ ಸಾಧ್ಯವಾಯ್ತಲ್ಲ, ಆ ಕಾರಣಕ್ಕೆ ಕೊಡ್ಲಿಕ್ಕಾಯ್ತು. ನಾವು ಹೇಗೆ ಅಂಟಿಕೊಂಡಿದ್ದೇವೆ ದೇಹಕ್ಕೆ ಅಂತಂದ್ರೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮಕ್ಕಳ ಮದುವೆ, ಅವರ ಮಕ್ಕಳು, ಅವರ ಮಕ್ಕಳ ಮದುವೆ, ಈ ಮಕ್ಕಳು. ಬಹಳ ಬಾರಿ ನಾವು ಅನ್ಕೊಳ್ತಿರ್ತೀವಿ ಜನ್ಮ ಮರಣಗಳ ಚಕ್ರದಿಂದ ಹೊರಗೆ ಬರಬೇಕು. ಈ ಮಕ್ಕಳು ಹೆಂಡತಿಯ ಚಕ್ರದಿಂದನೇ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ದೇಹದ ಪ್ರಜ್ಞೆಯಿಂದ ಆಚೆ ಬರ್ಲಿಕ್ಕೆ ಆಗಲಿಲ್ಲ ಅಂತ. ಒಂದ್ಸಲ ನಮ್ಮ ತರುಣರಿಗೆ ಈ ಶಕ್ತಿಯುತವಾದ ಸಂದೇಶವನ್ನು ಕೊಡಬೇಕು. ಸ್ವಾಮೀಜಿ ಹೇಳ್ತಾರಲ್ಲ, ನಿಜವನರಿತವರೆಲ್ಲೋ ಕೆಲವರು, ನಗುವರುಳಿದವರೆಲ್ಲರೂ, ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇನನು ಬಲ್ಲರು, ಗಣಿಸದವರನ್ನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ, ಸೊಗವ ಬಯಸದೆ ಅಳಲಿಗಳುಕದೆ ಕತ್ತಲಲಿ ಸಂಚಾರಿಗೆ, ನಿನ್ನ ಬೆಳಕನು ನೀಡಲೈ ಸಂಸಾರ ಮಾಯೆಯ ದೂಡಲೈ, ಇಂತು ದಿನ ದಿನ ಕರ್ಮ ಶಕ್ತಿಯು ಮುಗಿಯುವವರೆಗೂ ಸಾಗೆಲೈ, ನಾನು ನೀನುಗಳಳಿದು ಆತ್ಮದೊಳಿಳಿದು ಕಡೆಯೊಳು ಹೋಗಲೈ, ಏಳು ಮೇಲೆ ಏಳೇಳು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯಿನಾಡನು. ಏನ್ ಬ್ಯೂಟಿಫುಲ್ ಸಾಂಗ್, ಗೂಸ್ ಬಂಪ್ಸ್ ಬರುತ್ತೆ ನಂಗೆ ಹೇಳಬೇಕಾದಾಗಲಿಲ್ಲ. ಸ್ವಾಮಿ ವಿವೇಕಾನಂದರು ಈ ಪರಿಕಲ್ಪನೆಯ ಭಾರತವನ್ನು ಕಟ್ಟಿಕೊಡುವ ಪ್ರಯತ್ನ ಮಾಡಿದರು. ನಮ್ಮ ಮಕ್ಕಳಿಗೆ ಹೇಳಿ, ಎಡವಿ ಬೀಳೋದು ತಪ್ಪಲ್ಲ ಕಣ, ಎಡವಿ ಬಿದ್ದ ಮೇಲೆ ಎದ್ದು ನಿಲ್ಲೋದಿದೆಯಲ್ಲ ಅದು ಆಗಬೇಕಾಗಿರುವಂಥ ಕೆಲಸ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರಲ್ಲ, ಸ್ವಾಮಿ ವಿವೇಕಾನಂದರ ಬದುಕು ಹೆಂಗಿತ್ತು ಗೊತ್ತೇನೋ, ರೋಚಕವಾದ ಬದುಕು. ಸ್ವಾಮಿ ವಿವೇಕಾನಂದರು ನನಗಿವತ್ತು ತಾಳಮದ್ದಲೆ ನೋಡುವಾಗಲೆಲ್ಲ ವಿವೇಕಾನಂದರ ಬದುಕು ಹಾಗೆ ಕಣ್ಮುಂದೆ ಕಟ್ಟಿ ಹೋಗ್ತಾ ಇತ್ತು. ರಾಮಕೃಷ್ಣರ ಬಳಿ ಬಂದರು, ರಾಮಕೃಷ್ಣರಿಂದ ಪಡ್ಕೊಳ್ಬೇಕಾದ್ದನ್ನು ಪಡ್ಕೊಳ್ಳುವಂಥ ಹಂತದಲ್ಲಿ ತಂದೆಯನ್ನು ಕಳ್ಕೊಂಡ್ರು. ದುಃಖಗಳ ಸರಮಾಲೆ. ಯಾವ ಸಿರಿವಂತಿಕೆಯ ಮೇಲೆ ಅವ್ರಿಗೊಂದು ಭರವಸೆ, ನಂಬಿಕೆ ಇತ್ತು, ಆ ಸಿರಿವಂತಿಕೆಯ ಛಾಯೆ ಕಳೆದೋಯ್ತು. ರಾಮಕೃಷ್ಣರ ಹತ್ರ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ಕೆಲ್ಸಕ್ಕೆ ಹುಡ್ಕೊಂಡು ತಿರುಗಾಡ್ತಿದ್ದ ಹುಡುಗ. ಅಷ್ಟಾದರೂ ಆಗಾಗ ರಾಮಕೃಷ್ಣ ಜೊತೆ ಬಂದು ಕೆಲವು ದಿನಗಳ ಕಾಲ ಉಳಿದು ವಾಪಸ್ ಮನೆಗೆ ಹೋಗ್ತಿದ್ದ. ಒಂದು ದಿನ ಈ ರಾಮಕೃಷ್ಣರ ಬಳಿ ನನ್ನ ಮಗ ತುಂಬ ಹೋಗ್ತಾನಲ್ಲ ಅಂತ ವಿವೇಕಾನಂದರ ತಾಯಿ ಹುಡ್ಕೊಂಡು ಬಂದ್ಬಿಟ್ರು ಅವ್ರನ್ನ. ಭಾಳ ಚಂದದ ಘಟನೆ ಇತ್ತು, ಭಾಳ ಜನ ಕೇಳಿರ್ಲಿಕ್ಕಿಲ್ಲ. ವಿವೇಕಾನಂದರ ತಾಯಿ ವಿವೇಕಾನಂದರ ತಮ್ಮ, ಹಾಗೇನು ವಿವೇಕಾನಂದ ನರೇಂದ್ರ ಅವರ ತಮ್ಮನನ್ನು ಕರ್ಕೊಂಡು ಬಂದ್ಬಿಟ್ರು. ಅಷ್ಟೊತ್ತಿಗೆ ಇಲ್ಲೇನು ನಡೀತಿತ್ತು ಗೊತ್ತಾ, ನರೇಂದ್ರನಿಗೆ ಗಿರೀಶ್ ಚಂದ್ರ ಘೋಷ ಎಲ್ಲ ಒಂದು ಕಾವಿ ಬಟ್ಟೆ ಹಾಕಿ, ಮುಖಕ್ಕೆಲ್ಲ ಬೂದಿ ಬಳಿದು, ಅವನ ತಲೆಗೆಲ್ಲ ಏನೋ ರುದ್ರಾಕ್ಷಿಯ ಮಾಲೆ ಹಾಕಿ, ಮೈ ತುಂಬ ರುದ್ರಾಕ್ಷಿ ಮಾಲೆ ಹಾಕಿ ಎಲ್ಲ ಸಿಂಗರಿಸ್ಕೊಂಡು ಕೂತಿದ್ರು. ಅವ್ರ ತಾಯಿ ಬರೋ ಕೆಲವು ನಿಮಿಷಗಳ ಮುಂಚೆ ಅವೆಲ್ಲ ತೆಗೆದಿದ್ರು ಅಷ್ಟೆ. ಅವರಮ್ಮ ಬಂದರು. ರಾಮಕೃಷ್ಣರು ಬಹಳ ಆದರದಿಂದ ಸ್ವಾಗತಿಸಿ ಹೇಳಿದರು, ಅವರಮ್ಮ ಹೇಳಿದರು, ನೋಡಿ ನರೇನು ಯಾವಾಗ ನೋಡಿದ್ರು ಇಲ್ಲಿ ಬರ್ತಾನೆ, ಮನೆಯಲ್ಲಿ ಇಷ್ಟು ಕಷ್ಟ ಇದೆ, ಸ್ವಲ್ಪ ನೀವಾದರೂ ಬುದ್ಧಿ ಹೇಳಬಾರ್ದಾ? ರಾಮಕೃಷ್ಣರು ಏನು ಹೇಳಬೇಕು? ನಾನು ಅದೇ ಹೇಳ್ತೀನಿಮ್ಮ, ಈಗ ನೋಡಿ ಇಷ್ಟೊತ್ತು ಅವನಿಗೆ ಬೂದಿ ಬೆಳೆದು ಅವನಿಗೆ ರುದ್ರಾಕ್ಷಿ ಮಾಲೆ ಎಲ್ಲ ಹಾಕಿ ಇವ್ರು ಸಂಭ್ರಮಿಸ್ತಾ ಇದ್ರು, ನೋಡಿ ಎಂಥ ಕೆಲಸ ಮಾಡ್ತಿದ್ರು ಅಂತ ಸ್ವಲ್ಪ ಕಿಚಾಯಿಸಿದರು. ನರೇಂದ್ರ ಏನೂ ಮಾತಾಡಲಿಲ್ಲ, ಸುಮ್ಮನೆ ಎದ್ದು ಹೋದ. ಗಾಡಿಯಲ್ಲಿ ನಡೆಯೋ ಪ್ರಸಂಗವನ್ನು ನರೇಂದ್ರನ ತಮ್ಮ ಭೂಪೇಂದ್ರನಾಥ ದತ್ತ ಬರೆಯುವಾಗ ಚೆನ್ನಾಗಿ ಹೇಳ್ತಾನೆ. ತಾಯಿ ಒಂದು ಕಡೆ ಕೂತಿದ್ದರಂತೆ, ನರೇಂದ್ರ ಮತ್ತೊಂದು ಕಡೆ, ಮಧ್ಯದಲ್ಲಿ ಭೂಪೇಂದ್ರ. ತಾಯಿ ಹೇಳಿದ್ಲಂತೆ, ನೋಡಿದ್ಯಾ ರಾಮಕೃಷ್ಣರು ಏನು ಹೇಳಿದ್ರು ನಿನಗೆ? ಅವ್ರು ಹೇಳಿದ್ರು ನಿನ್ನ ಮನೆಗೆ ಹೋಗು ಅಂತ, ಕೇಳಿಸ್ಕೊಂಡ್ಯಾ? ನರೇಂದ್ರ ಭಾಳ ಚೆನ್ನಾಗಿ ಹೇಳ್ತಾನೆ, ಹೌದೌದು ಅವ್ರು ಕರೆಕ್ಟಾಗೇ ಹೇಳಿದ್ದಾರೆ.
ಅವರು ಕಳ್ಳತನ ಮಾಡುವಂಥ ಕಳ್ಳನಿಗೂ ಹೇಳ್ತಾರೆ, ಕಳ್ಳ ನಿಮ್ಮ ಮನೆಗೆ ಬರ್ತಾನೆ, ಬೀಗ ಹಾಕಿ ಜೋಪಾನವಾಗಿರಿ ಅಂತ ಓನರ್ಗೂ ಹೇಳ್ತಾರೆ. ಎರಡೂ ಕೆಲಸ ಮಾಡ್ತಾರವರು ಅಂತ ನರೇಂದ್ರ ತಮಾಷೆ ಮಾಡಿದ್ರು ಅಂತ ಭೂಪೇಂದ್ರನಾಥ ಬರೀತಾರೆ. ನರೇಂದ್ರನಾಥ ದತ್ತ ತನ್ನ ಬದುಕಿನುದ್ದಕ್ಕೂ ಸಂಭ್ರಮವನ್ನೇ ಅನುಭವಿಸಿದ ಅಂತ ತಿಳ್ಕೊಳ್ಬೇಡಿ. ನರೇಂದ್ರ ಸ್ವಾಮಿ ವಿವೇಕಾನಂದರ ಈ ಅದ್ಭುತವಾಗಿರುವ ಚಿತ್ರವನ್ನು ನೋಡಿದಾಗ ಏನು ದಿನಗಟ್ಟಲೆ ಸ್ವಾಮಿ ವಿವೇಕಾನಂದರು ಆನಂದದ ಲೋಕದಲ್ಲಿ, ಅಂತರಂಗದಲ್ಲಿ ಆನಂದದ ಲೋಕದಲ್ಲಿದ್ದರು. ಬಹಿರಂಗದಲ್ಲಿ ಅನುಭವಿಸಿದ ಕಷ್ಟ ಇತ್ತಲ್ಲ, ಈ ದೇಶದ ಋಷಿಗಳು ಯಾವುದನ್ನು ಬೋಧಿಸ್ತಾ ಇದ್ರೋ ಅವೆಲ್ಲವನ್ನು ತಮ್ಮ ಬದುಕಿನಲ್ಲಿ ಅನುಭವಿಸಿದವರವರು. ವಿವೇಕಾನಂದರ ಮಾತುಗಳನ್ನು ನಾನು ಹೇಳ್ತಾ ಇರುವಾಗ ನಿಮ್ಗೆ ಅನ್ಸುತ್ತೆ ಯಾವಾಗಲೂ ಉಗ್ರವಾಗಿ ಮಾತನಾಡ್ತಿದ್ರು ಅಂತ. ಹೃದಯ ಅಂತಂದ್ರೆ ಅವ್ರದ್ದು ಕರಗಿ ಹೋಗುವಂಥ ಹೃದಯ ಸ್ವಾಮಿ ವಿವೇಕಾನಂದರದ್ದು. ಎಂಥ ಹೃದಯ ಗೊತ್ತೇನು ಸ್ವಾಮೀಜಿದು. ಸ್ವಾಮಿ ವಿವೇಕಾನಂದರ ಬದುಕು ಹೇಗಿತ್ತು ಅಂತಂದ್ರೆ ಅವ್ರಿಗೆ 31-32 ಆಗೋದ್ರ ವೇಳೆಗೆ ಡಯಾಬಿಟಿಸ್ ಬಂದಿತ್ತು, ಬ್ಲಡ್ ಪ್ರೆಷರ್ ಕಾಯಿಲೆ ಇತ್ತು. 35-36 ವೇಳೆಗೆ ಯಾರಾದರೂ ಕೈ ಮುಟ್ಟಿದ್ರೆ ಪೇಯ್ನ್ ಆಗಿ ಕಿರ್ಚ್ತಿದ್ರು, ಅವ್ರಿಗೆ ತುಂಬ ನೋಯ್ತಿದೆ ಅಂತ. ಅವರಿಗೆ ಉಸಿರಾಟದ ಪ್ರಾಬ್ಲಮ್ ಇತ್ತು, ಅವ್ರಿಗೆ ಎಡಗಣ್ಣು ಯಾವಾಗಲೂ ಕೆಂಪಾಗಿರ್ತಿತ್ತು. ಅವರಿಗೆ 31 ಬಗೆಯ ಕಾಯಿಲೆಗಳಿದ್ವು ಅಂತ ಡಾಕ್ಟರ್ಗಳು ರೆಕಾರ್ಡ್ ಮಾಡಿದ್ದಾರೆ. 31 ಬಗೆಯ ಕಾಯಿಲೆಗಳಿದ್ವು ಅಂತ. ಕೆಲವರು ಹೇಳ್ತಾರೆ ಅವರು ಸಂತರೇ ಅಲ್ಲ, 31 ಬಗೆಯ ಕಾಯಿಲೆಗಳಿದ್ವು ಅಂತ. ನಾನು ಹೇಳ್ತೀನಿ ಅವರು ಸಂತರಲ್ಲಪ್ಪ, ದೇವರು. ಅದಕ್ಕೋಸ್ಕರವೇ 31 ಬಗೆಯ ಕಾಯಿಲೆಗಳಿದ್ದಾಗಲೂ ಕೂಡ ನನ್ನಂತ ನಿಮ್ಮಂತ ಸಾಮಾನ್ಯರ ಬಗ್ಗೆ ಹಗಲು ರಾತ್ರಿ ಯೋಚಿಸುವಂತ ತಾಕತ್ತನ್ನು ಪಡ್ಕೊಂಡಿದ್ರು ವಿವೇಕಾನಂದರು ಅಂತ. ಆ ಕಾರಣಕ್ಕೋಸ್ಕರ ಹೇಳ್ಬೋದು ಅಂತ. ಸ್ವಾಮಿ ವಿವೇಕಾನಂದರ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಹಗಲು ರಾತ್ರಿ ಈ ನಾಡಿನ ಕುರಿತಂತೆ ಆಲೋಚನೆ ಮಾಡ್ತಾ. ಯಾರೋ ಕೇಳಿದ್ರು, ಸ್ವಾಮೀಜಿ ಇಷ್ಟೊಂದು ಸಮಸ್ಯೆ ಇದೆಯಲ್ಲ ನಿಮಗೆ ಹೆಲ್ತ್ ಇಂದು ಅಂತಂದಾಗ ಸ್ವಾಮೀಜಿ ಏನಂತಾರೆ ಗೊತ್ತಾ? ಸ್ವಾಮೀಜಿ ಹೇಳ್ತಾರೆ, ಆಲದ ಮರ 2000 ವರ್ಷ ಬದುಕುತ್ತೆ ಕಣ, ಸಾಯಬೇಕಾದರೆ ಆಲದ ಮರವಾಗಿಯೇ ಸಾಯುತ್ತೆ. ಮನುಷ್ಯ ಮಾತ್ರ ಕೆಲವೇ ವರ್ಷ ಬದುಕಿದ್ರು ಸಾಯಬೇಕಾದ್ರೆ ಮನುಷ್ಯನಾಗಿ ಸಾಯ್ತಾನೆ, ನೆನಪಿಟ್ಟುಕೋ ಅಂತ. ಏನು ಚೆನ್ನಾಗಿರುವಂಥ ಮಾತು. ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ ರೀ ಇದನ್ನು. ಬದುಕಿನ ಕೊನೆಯಲ್ಲಿ ಮನುಷ್ಯನಂತೆ ಬದುಕಿರಬೇಕು ಅಂತ, ಮಾನವನಿಂದ ಮಾಧವನಾಗಿ ಬದುಕುವ ಆ ಪರಿಕಲ್ಪನೆಯನ್ನು ಅವನಿಗೆ ಕಲಿಸ್ಕೊಡ್ಬೇಕು. ಮೃಗಗಳಂತೆ ಬದುಕೋದಲ್ಲ ಅಂತ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ. ಯಾವುದು ಸ್ವಾಮಿ ವಿವೇಕಾನಂದರು ತಮ್ಮ ಜ್ಞಾನಯೋಗದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತೇನು? ತಿನ್ನೋದು ಕುಡಿಯೋದು ಇದರಲ್ಲಿ ಮಗ್ನವಾಗೋದು ಯಾರು? ಪ್ರಾಣಿಗಳು. ನೀವೊಂದು ನಾಯಿಗೆ ಊಟ ಕೊಟ್ಟು ನೋಡಿ, ಅದು ಹೇಗೆ ತಿನ್ನುತ್ತೆ ಅಂತಂದರೆ 1 ವಾರದಿಂದ ಊಟನೇ ಮಾಡಲಿಲ್ಲ ಅನ್ನೋ ಥರ ತಿನ್ನುತ್ತೆ. ನಾವು ಹಾಗೆ ತಿಂತೀವಿ ಇತ್ತೀಚೆಗೆ. ಕಂಡಿದ್ದನ್ನೆಲ್ಲ ತಿಂದು ಮುಗಿಸ್ಬಿಡ್ಬೇಕು ಅನ್ನೋ ಧಾವಂತ. ನಮ್ಮ ಮಕ್ಕಳಿಗೆ ಹೇಳಿ, ಮಗು ತಿನ್ನೋದು ತಪ್ಪಲ್ಲ, ಆದರೆ ಅದೇ ಬದುಕಲ್ಲ, ಇದಕ್ಕಿಂತಲೂ ಎತ್ತರದ ಬದುಕೊಂದಿದೆ ಅನ್ನೋದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅಂತ. ಸ್ವಾಮಿ ವಿವೇಕಾನಂದರ ಪರಿಕಲ್ಪನೆ ಅಂಥ ಬದುಕಿನ ಪರಿಕಲ್ಪನೆ ಅಂತ. ಇವತ್ತು ಹೊಸ ಭಾರತಕ್ಕೆ ಅಂಥದ್ದು ಬೇಕಾಗಿದೆ. ಹೊಸ ಭಾರತ ಹೇಗೆ ಹೋಗ್ತಾ ಇದೆ ಗೊತ್ತೇನು? ನನಗೆ ಅದ್ರ ಬಗ್ಗೆ ಹೇಳುವಾಗಲೆಲ್ಲ ಬಹಳ ಹೆಮ್ಮೆ ಅನಿಸುತ್ತೆ. ಇವತ್ತು ಯಾಕೆ ಇನ್ನೂ ಖುಷಿಯಿಂದ ಮಾತನಾಡ್ತೀನಿ ಅಂತಂದರೆ, ಡೊನಾಲ್ಡ್ ಟ್ರಂಪು ಭಾರತದ ಮೇಲೆ 25% ಟ್ಯಾರಿಫ್ ಹಾಕ್ತೀನಿ ಅಂತಂದ. ಇಂಡಿಯಾ ನೆವರ್ ಕೇರ್ಡ್. ಅವ್ನು ಕೋಪಿಸ್ಕೊಂಡು ಹೇಳ್ದ, ನೀವು ರಷ್ಯನ್ ಆಯಿಲ್ ತಗೋತೀರಾ, ಅದಕ್ಕೆ ಅದನ್ನು 50% ಮಾಡ್ತೀನಿ ಅಂತ. ಹೆದರ್ಕೊಳ್ತಾರೆ ಅಂತ. ವಿ ನೆವರ್ ಕೇರ್ಡ್. ಮೊನ್ನೆ ಹೇಳಿದಾನೆ, ಏನು ಹೇಳಿದಾನೆ ಗೊತ್ತಾ? ನೀವು ಇಮ್ಯಾಜಿನ್ ಮಾಡ್ಲಿಕ್ಕಾಗೋದಿಲ್ಲ. ಅವನು ಹೇಳ್ತಾನೆ, ನಾನು ಭಾರತದ ಮೇಲೆ ಅಪ್ ಟು 500% ಟ್ಯಾರಿಫ್ ಹಾಕಬೇಕು ಅಂತಿದ್ದೀನಿ ಅಂತ. ಆಗಲೂ ಇಂಡಿಯಾ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಅಂತಂದರೆ, ಅವನು ಯಾವಾಗ ಟ್ಯಾರಿಫ್ನ ಮಾತಾಡ್ಲಿಕ್ಕೆ ಶುರು ಮಾಡಿದ್ನೋ, ಭಾರತ ಅಗ್ರೆಸಿವ್ ಆಗಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ತನ್ನ ಫಾರಿನ್ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಜಾಸ್ತಿ ಮಾಡಿಕೊಂಡು ಹೆಚ್ಚು ಅಗ್ರೆಸಿವ್ ಆಗಿ ಜಗತ್ತಿನ ಸಂಬಂಧವನ್ನು ಬೆಸೆದುಕೊಳ್ತಾ ಇದ್ದಂತೆ ಇವತ್ತು ನಮಗೆ ಅಮೆರಿಕ ಇಲ್ಲದೇನೂ ಕೂಡ ಅನೇಕ ವಿಭಾಗಗಳಲ್ಲಿ ಅಮೆರಿಕ ಜೊತೆಗೆ ವ್ಯಾಪಾರ ಮಾಡಿದಾಗ ಎಷ್ಟು ದುಡಿತಾ ಇದ್ವೋ ಅದಕ್ಕಿಂತ 20-25% ಹೆಚ್ಚು ಹಣವನ್ನು ಗಳಿಸಲಿಕ್ಕೆ ನಮಗೆ ಇವತ್ತು ಸಾಧ್ಯವಾಗುವಂತ ವಾತಾವರಣ ನಿರ್ಮಾಣ ಆಗಿದೆ. ಒಂದು ಕಾಲ ಇತ್ತು, ಭಾರತವನ್ನ ಹೊಸಕ್ಕೆ ಹಾಕಿ ನಿಂತುಕೊಳ್ಳುವಂತ ಅಮೆರಿಕನ್ ಭಾವ ಇತ್ತು, ಯುರೋಪಿನ ಭಾವನೆ ಇತ್ತು. ಇವತ್ತು ಹಂಗಿಲ್ಲ ರೀ. ಅಮೆರಿಕ ಹೇಳ್ತು, ನಮ್ಮ ಹತ್ರ ನೀವು F-18 ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಾವು ಟ್ಯಾರಿಫ್ ಹಾಕ್ತೀವಿ ಅಂತಂದ್ರೆ ಭಾರತ ಇವತ್ತು ಡೀಲ್ ಮಾಡ್ಕೊಂಡಿದೆ ರಫೇಲ್ನ ಜೊತೆಗೆ. ಪ್ರಾಬಬಲಿ 126 ರಫೇಲ್ ಇನ್ ಮುಂದೆ ಭಾರತಕ್ಕೆ ಬರಬೇಕು ಅನ್ನುವಂಥ ಡೀಲ್ ಇವತ್ತಾಗಿದೆ. 4 ದಿನಗಳ ಹಿಂದೆ ಟ್ರಂಪ್ ಹೇಳಿದ್ದ, ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ವಿ. ನರೇಂದ್ರ ಮೋದಿ ನಂಗೊಂದು ಫೋನ್ ಮಾಡಿ ಕೇಳ್ಕೊಂಡ್ರು, ಪ್ಲೀಸ್ ಸರ್ ನೀವು ನನ್ನನ್ನು ನೋಡ್ಲಿಕ್ಕೆ ಸಿಗ್ತೀರಾ, ನಿಮ್ಮ ಜೊತೆ ಮಾತಾಡ್ಬೇಕು ನಾನು ಪ್ಲೀಸ್ ಅಂತ ಕೇಳಿಕೊಂಡ್ರು. ನಾನು ಆಯಿತು ಅಂತ ಹೇಳಿದೆ ಅವರಿಗೆ ಅಂತ ಹೇಳಿದ. ಅದಾದ ಮರುದಿನವೇ ಅಮೆರಿಕಾದ ರಕ್ಷಣಾ ಸೆಕ್ರೆಟರಿ ಏನು ಹೇಳಿದ ಅಂತಂದ್ರೆ, ವ್ಯಾಪಾರದ ಸೆಕ್ರೆಟರಿ, ಬಿಸ್ನೆಸ್ ಸೆಕ್ರೆಟರಿ ಹೇಳಿದ, ಏನಿಲ್ಲ ನಮ್ದೆಲ್ಲ ಬಿಸ್ನೆಸ್ಗೆ ಬೇಕಾಗಿರುವಂಥ ಬೈಲ್ಯಾಟ್ರಲ್ ಮೀಟಿಂಗ್ ಎಲ್ಲ ಮುಗಿದಿತ್ತು, ನರೇಂದ್ರ ಮೋದಿ ಟ್ರಂಪಿಗೆ ಒಂದು ಫೋನ್ ಮಾಡಬೇಕಿತ್ತಷ್ಟೇ, ಅವ್ರು ಮಾಡಲೇ ಇಲ್ಲ, ಅದಕ್ಕೆ ಮುರಿದು ಬಿತ್ತು ಅಂತ. ಏನರ್ಥ ಇದಕ್ಕೆ?
ಹೊಸ ಭಾರತ ರೀ ಇದು. ನಾವು ನಿಮ್ಮನ್ನು ಕೇರ್ ಮಾಡೋದಿಲ್ಲ ಕಣಯ್ಯ. ಈ ಭಾರತಕ್ಕೆ ತನ್ನದ್ದೇ ಆದ ಅಸ್ತಿತ್ವ ಇದೆ. ನಿಮ್ಮೆಲ್ಲರಿಗಿಂತ ಮುಂಚೆ ಹುಟ್ಟಿದವರು ನಾವು, ನೀವೆಲ್ಲರೂ ಸತ್ತ ಮೇಲೂ ಬದುಕಿರ್ತೀವಿ ಅಂತ ಇವತ್ತು ನಾವು ಧೈರ್ಯವಾಗಿ ಹೇಳಬಲ್ಲಂತ ಜನಾಂಗ. ಬಟ್ ಬೇಜಾರಿನ ಸಂಗತಿ ಏನು ಗೊತ್ತಾ, ಇದನ್ನು ಹೇಳಿದಾಗ ನೀವು ಚಪ್ಪಾಳೆ ಹೊಡೆದ್ರಲ್ಲ, ನಾನು ಇದೇ ಮಾತನ್ನು ಕಾಲೇಜ್ನಲ್ಲಿ ಹೇಳಿದರೆ ಚಪ್ಪಾಳೆ ಹೊಡೆಯೋನು ಒಬ್ಬನೂ ಇರೋದಿಲ್ಲ. ಹೌದಾ ಅಂತ ಸುಮ್ಮನಾಗ್ತಾರೆ. ಐ ಆಮ್ ಸಾರಿ ಟು ಸೇ ದಿಸ್. ಬಹಳ ದುಃಖ ಅನ್ಸತ್ರಿ ನನಗೆ. ನಂಗೆ ಬಹಳ ಬೇಜಾರಾಗುತ್ತೆ. ಯಾಕೆ ಬೇಜಾರಾಗುತ್ತೆ ಅಂತಂದರೆ, ನಾನೇನಾದರೂ ನಿಮ್ಮ ಮುಂದೆ ಹೇಳಿದರೆ ಭಾರತದ ಮಿಲಿಟರಿ ಪವರ್ ಇವತ್ತು ಹೆಂಗಿದೆ ಅಂತಂದರೆ, ಒಂದು ಕಾಲದಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಾಗ ಮಿನಿಮಮ್ ಡೇಸ್ ನಾವು ಯೂಸ್ ಮಾಡಿದ್ದು 16 ದಿನಗಳು. 1970s 16 ದಿನಗಳಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧವನ್ನು ಮುಗಿಸಿ ಬಾಂಗ್ಲಾದೇಶವನ್ನು ಹುಟ್ಟಿಸಿ ಬಿಟ್ಟಿದ್ವಿ. ಪಾಕಿಸ್ತಾನ ಪರಿಪೂರ್ಣವಾಗಿ ಸೋತಿತ್ತು ನಮ್ಮೆದುರಿಗೆ. ಇವತ್ತು ನಾವು ಆಪರೇಷನ್ ಸಿಂಧೂರ್ನ ಮುಗಿಸಿದ್ದು ಎಷ್ಟು ದಿನದಲ್ಲಿ ಗೊತ್ತಾ? ವಿತಿನ್ ಜಸ್ಟ್ 4 days, 4 ದಿನಗಳಲ್ಲಿ ಪಾಕಿಸ್ತಾನಕ್ಕೆ ನಿನ್ನ ಯೋಗ್ಯತೆ ಇದು ಕಣ ಅಂತ ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಆಯಿತು. ನೀವು ಚಪ್ಪಾಳೆ ಹೊಡೆದ್ರಲ್ಲ, ನಮ್ಮ ಕಾಲೇಜಿನ ಹುಡುಗರಿಗೆ ವಿಶೇಷ ಅನ್ಸೋದೇ ಇಲ್ಲ ರೀ. ಬಡ ರಾಷ್ಟ್ರ ಭಾರತ ಅಂತ ಕರೆಯೋ ಕಾಲ ಇತ್ತು. 10 ವರ್ಷಗಳ ಹಿಂದೆ ಭಾರತ 12ನೇ ಶ್ರೀಮಂತ ರಾಷ್ಟ್ರ ಆಗಿತ್ತು. ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. 4 ಟ್ರಿಲಿಯನ್ ಎಕಾನಮಿ. ಅಂಡ್ ನೆಕ್ಸ್ಟ್ 6 months ಅಲ್ಲಿ 5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಅಮೆರಿಕ, ಚೀನಾ ಬಿಟ್ರೆ ನೆಕ್ಸ್ಟ್ ಸಿರಿವಂತ ರಾಷ್ಟ್ರ ಭಾರತ ಆಗುತ್ತೆ. ನಮ್ಮ ಕಾಲೇಜ್ ಮಕ್ಕಳಿಗೆ ಹೇಳಿ, ಏನಿದೆ ಅದರಲ್ಲಿ, ಏನಿದೆ ಅದರಲ್ಲಿ ಅಂತ ನಮ್ಗೆ ಗೊತ್ತಿರಿ. ಆ ಸಂಕಟ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಬಡತನದ ಆ ಭಾವವನ್ನು ನಾವು ಅರ್ಥೈಸಿಕೊಳ್ಳಬಲ್ಲೆವು. ಆದರೆ ಎಲ್ಲಿಗೆ ಹೋಗ್ಬಿಟ್ಟಿದ್ದೀವಿ ನಾವು? ಅದರಲ್ಲಿ ಬೇಕಾಗುವಂಥ ಭಾವ ಇಲ್ಲದಂಥ, ರಸವೇ ಇಲ್ಲದಂಥ ಹೊಸ ಜನಾಂಗವನ್ನು ಸೃಷ್ಟಿಸ್ತಾ ಇದ್ವಲ್ಲ. ಆರ್ ವಿ ರೈಟ್? ಮಾಡ್ತಿರೋದು ಸರಿನಾ? ಎಲ್ಲಿ ಎಡುತ್ತಾ ಇದ್ದೀವಿ? ನಮ್ಮ ಮಾತನ್ನು ನಮ್ಮ ಮಕ್ಕಳು ಕೇಳೋದಿಲ್ಲ ಅಂತ ಕೈ ಬಿಡೋದು ಸರಿನಾ? ಅಥವಾ ನಮ್ಮ ಮಕ್ಕಳಿಗೆ ಹೊಸ ಸ್ವರೂಪದ ಭಾರತವನ್ನು ಕೊಡುವಂಥ ಅಗತ್ಯ ಇದೆಯಾ? ಹೊಟ್ಟೆ ತುಂಬಿದ ಮೇಲೆ ಅವರಿಗೆ ವೇದಾಂತದ ಚಿಂತನೆಯನ್ನು ಕೊಡಬೇಕಾಗಿರುವಂಥ, ಪ್ರಖರವಾದ ವೇದಾಂತದ ಚಿಂತನೆಯನ್ನು ಕೊಡಬೇಕಾದಂಥ ಅಗತ್ಯ ಇದೆಯಾ? ಸ್ವಾಮಿ ವಿವೇಕಾನಂದರು ಅದನ್ನೇ ತುಂಬ ಚೆನ್ನಾಗಿ ಹೇಳಿದರು. ಅವರು ತಮ್ಮ ಮಡ್ರಾಸಿನ ಭಾಷಣದಲ್ಲಿ ಹೇಳೋದು, ಒನ್ನೆಸ್ ಆಫ್ ಲೈಫ್, ಅದನ್ನು ಕಲಿಸ್ಕೊಡಿ. ನಾವೆಲ್ಲರೂ ಒಂದೇ, ಯಾರೂ ಬೇರೆ ಅಲ್ಲ. ಕೇಳಲಿಕ್ಕೆ ಬಹಳ ಚೆನ್ನಾಗಿದೆ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಕೇಳುವಾಗ ಬಹಳ ಚೆನ್ನಾಗಿದೆ. ಮಗಳಿಗೆ ಹುಡುಗನ ಹುಡುಕುವಾಗ ನಮ್ಮ ಜಾತಿಯವನೇ ಆಗಬೇಕು. ಸರ್ವಂ ಕಲ್ವಿದಂ ಬ್ರಹ್ಮ ಭಾಳ ಚೆನ್ನಾಗಿರುತ್ತೆ. ಹುಡುಗನಿಗೆ ಹುಡುಗಿ ಬೇಕಾದಾಗ ನಮ್ಮ ಜಾತಿನೇ, ಫೈನ್, ಓಕೆ. ಹುಡುಗಿ ಹುಡುಕಬೇಕಾದ್ರೆ ಜಾತಿ ನೀವೇನೋ ನೋಡ್ತೀರಾ, ಸರಿ. ಓಟ್ ಹಾಕಬೇಕಾದ್ರೆ ಯಾಕ್ರಿ ಜಾತಿ? ಅಯೋಗ್ಯ ಕ್ಯಾಂಡಿಡೇಟ್ ಆದರೂ ಪರವಾಗಿಲ್ಲ, ಅವನು ನಮ್ಮ ಜಾತಿಯವನೇ ಆಗಿರಬೇಕು. CM ಯಾರಾಗಬೇಕು? ಪರಮ ಭ್ರಷ್ಟನಾದರೂ ಚಿಂತೆ ಇಲ್ಲ, ನಮ್ಮ ಜಾತಿಯವನು ಮುಖ್ಯಮಂತ್ರಿ. ಯಾವುದ್ರಿ ಇದು? ಸರ್ವಂ ಕಲ್ವಿದಂ ಬ್ರಹ್ಮದ ಚಿಂತನೆ ಏನಿದು? ಇದು ಅತ್ಯಂತ ಶ್ರೇಷ್ಠ ಸಿದ್ಧಾಂತವನ್ನು ಕೊಟ್ಟ ಜನಾಂಗ ಆಡುವ ಮಾತೇನಿದು? ಎಷ್ಟು ನೀಚ ಮಟ್ಟಕ್ಕೆ ಬಂದಿದ್ದೀವಿ ನಾವು ಅಂತ. ಈ ಹೊಸ ಬದಲಾವಣೆಗೆ ಭಾರತ ತೆರೆದುಕೊಳ್ಳಬೇಕಾದಂಥ ಅಗತ್ಯ ಇದೆ. ಸ್ವಾಮೀಜಿ ಅದಕ್ಕೆ ಹೇಳಿದರು, ಸ್ಟ್ರೆಂತ್ ಮತ್ತು ಫಿಯರ್ಲೆಸ್ನೆಸ್ಸನ್ನು ನಮ್ಮ ಭವಿಷ್ಯದ ಜನಾಂಗಕ್ಕೆ ಕಲಿಸ್ಕೊಡ್ಬೇಕಾಗಿದೆ. ನೀವೇನು ಬೇಡ. ಈ ಹೆದರಿಕೆ ಅಂತಂದರೆ ಇವತ್ತಿನ ಮಕ್ಕಳಿಗೆ ಯಾವುದು ಗೊತ್ತಾ? ನಮಗಾದರೆ ಹೆದರಿಕೆ ಏನು ಗೊತ್ತಾ? ನನಗೆ 50 ವರ್ಷ ಆದಮೇಲೆ ನೋಡ್ಕೊಳ್ಳೋದು ಯಾರಪ್ಪ? ನನ್ನ ಅಕೌಂಟಲ್ಲಿ ದುಡ್ಡು ಕಡಿಮೆ ಇದ್ದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಯಾರು? ಇದು ಭಯ. ಇವತ್ತಿನ ಮಕ್ಕಳಿಗೆ ಏನು ಗೊತ್ತಾ? ಅಯ್ಯಯ್ಯೋ, ಒಂದು 8 hours ಇಂಟರ್ನೆಟ್ ಇಲ್ಲ ಅಂದರೆ ಏನಪ್ಪ ಕತೆ? ಪವರ್ ಇಲ್ಲ ಅಂದರೆ ಏನಪ್ಪ ಕತೆ ನಮ್ಮದು? ಪವರ್ ನಿಂತು ಹೋಗ್ಬಿಟ್ರೆ ಏನಪ್ಪ ಮಾಡಬೇಕು? ಅವ್ರ ಫಿಯರ್ ಅಲ್ಲಿದೆ. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಆದರೆ ಸ್ಟ್ರೆಂತ್ ಇಸ್ ಲೈಫ್ ಅಂತಂದಾಗ ನಾವು ಅನೇಕರು ಅಂದ್ಕೊಂಡ್ವಿ ತೋಳ್ಬಲ ಗಟ್ಟಿಯಾಗಬೇಕು ಅಂತ. ಸ್ವಾಮೀಜಿ ಹೇಳಿದರು, ತೋಳ್ಬಲದ ಕುರಿತಂತೆ ಸಾಮಾನ್ಯರೊಂದಿಗೆ ಮಾತನಾಡ್ತಾ ಆತ್ಮಬಲದ ಕುರಿತಂತೆ ಎಲ್ರಿಗೂ ಹೇಳಿದರು. ನಮ್ಮ ಮಕ್ಕಳಲ್ಲಿ ಆತ್ಮಬಲವನ್ನು ಗಟ್ಟಿ ಮಾಡಿ, ನಿಜವಾದ ಸ್ಟ್ರೆಂತ್ ಇದು ಕಣಯ್ಯ, ಅದಕ್ಕೋಸ್ಕರ ಬಡಿದಾಡಬೇಕಾದಂಥ ಅಗತ್ಯ ಇದೆ ಅಂತ ಹೇಳುವಂಥ ಹೊಸ ಪರಿಕಲ್ಪನೆಯನ್ನು, ವಿವೇಕಾನಂದರ ಚಿಂತನೆಯ ಆಧಾರದ ಮೇಲಿನ ಹೊಸ ಪರಿಕಲ್ಪನೆಯನ್ನು ಕಟ್ಟಿಕೊಡುವ ಅಗತ್ಯ ಇದೆಯಲ್ಲ, ಅದು ಇವತ್ತಿನ ಪ್ರಮುಖವಾದ ಅಗತ್ಯ ಅಂತ ನಾನು ಭಾವಿಸ್ತೀನಿ. ಇದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಇವತ್ತು ಹೊಟ್ಟೆ ತುಂಬಿರೋದ್ರಿಂದ ನಮ್ಮ ಮಕ್ಕಳಿಗೆ ಸರಿಯಾಗಿ ವಿವೇಕಾನಂದರನ್ನು ತುಂಬಿಸಬೇಕಾದಂಥ ಅಗತ್ಯ ಇದೆ. ನನಗೆ ಅನೇಕ ಬಾರಿ ಅನಿಸುತ್ತೆ, ನಾನು ಇತ್ತೀಚೆಗೆ ಒಂದು ಸ್ಕೂಲ್ ಕಮ್ ಕಾಲೇಜ್ 8ನೇ ಕ್ಲಾಸಿಂದ 12th ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳಿದ್ರು. ಟಾಪಿಕ್ಗೆ ಸ್ವಾಮಿ ವಿವೇಕಾನಂದ ಅಂತ ಇಟ್ಟುಬಿಟ್ಟಿದ್ರು ಅವರು. ಒಂದು ವಿವೇಕಾನಂದರ ಭವ್ಯವಾಗಿರುವಂಥ ಕಟೌಟ್ ಇತ್ತು ಅಲ್ಲಿ. ಆ ಕಟೌಟ್ನ ಹಾಕಿದ್ರು, ಪೋಸ್ಟರ್ನ. ನಂಗೆ ಬಹಳ ದುಃಖ ಅನಿಸಿದ್ದು ಯಾವಾಗ ಗೊತ್ತಾ? ಸ್ವಾಮಿ ವಿವೇಕಾನಂದ ಅನ್ನುವ ಹೆಸರನ್ನು ಕೇಳದ 50% ಮಕ್ಕಳಿದ್ರು. ಮೋರ್ ದೆನ್ 50%.
ಬದುಕು ಬಿಡಿ, ಹೆಸರೇ ಕೇಳಿರಲಿಲ್ಲ. ನಂಗೆ ಭಾಳ ಆಶ್ಚರ್ಯ ಅನಿಸಿ ಸ್ವಾಮಿ ವಿವೇಕಾನಂದರ ಬದುಕನ್ನು ಎಳೆ ಎಳೆಯಾಗಿ ಬಿಚ್ಚಿಕೊಟ್ಟ ನಂತರ ಭಾಳ ಖುಷಿಪಟ್ಟಿದ್ದೆಲ್ಲ ಹೌದು. ಆದರೆ ವಿವೇಕಾನಂದರ ಹೆಸರನ್ನೇ ಕೇಳದೆ ಹುಟ್ಟುವಂಥ ಬೆಳೆಯುವಂಥ ಈ ಪೀಳಿಗೆ ಇದೆಯಲ್ಲ, ಈ ಪೀಳಿಗೆಯ ಜನ ನಾಳೆ ಸೈನ್ಯಕ್ಕೆ ಸೇರ್ತಾರೆ, ನಾಳೆ ಈ ದೇಶದ ರಾಜಕಾರಣಿಗಳಾಗ್ತಾರೆ, ಈ ದೇಶದ ಅಧಿಕಾರಿಗಳಾಗ್ತಾರೆ, ಈ ದೇಶದಲ್ಲಿ ಸಂತರುಗಳಾಗಿ ಬರ್ತಾರೆ. ವಿವೇಕಾನಂದರ ಹೆಸರನ್ನೇ ಕೇಳದೆ ಬಂದಂಥ ಈ ಜನಾಂಗಕ್ಕೆ, ಈ ಜನಾಂಗದಿಂದ ಏನನ್ನು ನಿರೀಕ್ಷೆ ಮಾಡೋದ್ರಿ? ಏನನ್ನು ನಿರೀಕ್ಷೆ ಮಾಡೋದು? ನಂಗೆ ಭಾಳ ಹೆದರಿಕೆ ಅನಿಸತ್ತೆ, ಭಾಳ ಭಯ ಅನಿಸುತ್ತೆ. ಆದರೆ ಭಯ ಅನ್ಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ಯಾಕೆ ಅಂದರೆ ವಿವೇಕಾನಂದರು ಹೇಳ್ತಾರೆ, ಭಯ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡು ನಾನು ಮೆಚ್ಕೊಳ್ಳೋದಿಲ್ಲ. ಯಾರು ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ಮುನ್ನುಗ್ಗಿ ಬರ್ತಾನೋ ಅವನೇ ನನಗೆ ಅತ್ಯಂತ ಪ್ರಿಯ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಐ ಹ್ಯಾವ್ ಫೇತ್ ಇನ್ ಯು ಮೈ ಯಂಗ್ ಫ್ರೆಂಡ್ಸ್, ಬನ್ನಿ ಮುಂದಕ್ಕೆ ಹೋಗೋಣ ಅಂತ ಸ್ವಾಮೀಜಿ ಹೇಳಿದ ತಕ್ಷಣ ಈಗೋ ನಾನು ಬಂದೆ, ಮುಂದಕ್ಕೆ ಹೋಗೋಣ ಅಂತ ಹೇಳಬೇಕು ಅನಿಸುತ್ತೆ. ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಬರುವ ದಿನಗಳು ವಿವೇಕಾನಂದರ ದಿನಗಳಾಗುವಂತೆ ನಾನು ನೀವು ಮಾಡಬೇಕಾಗಿರುವಂಥ ಅಗತ್ಯ ಇದೆ. ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನು ಅದನ್ನು ಎಲ್ಲ ಕಡೆಗೂ ಫೋರ್ಸ್ಫುಲಿ ಸ್ಪ್ರೆಡ್ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕಾದಂಥ ಅಗತ್ಯ ಇದೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅಂತಂದರೆ ಉಪನಿಷತ್ತನ್ನು ಮತ್ತೊಮ್ಮೆ ಮೆಲುಕು ಹಾಕುವ ಚಿಂತನೆಗಳು. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅಂತಂದರೆ ಉಪನಿಷತ್ತನ್ನು ಆಧರಿಸಿದ ಬದುಕನ್ನು ಕಟ್ಟಿಕೊಳ್ಳುವ ಚಿಂತನೆಗಳು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಸ್ವಾಮೀಜಿ ನಮ್ಮೆಲ್ಲರನ್ನೂ ತಮ್ಮ ಪಥದಲ್ಲಿ ನಡೆಸಲಿ ಅಂತ ನಾನು ಹೃತ್ಪೂರ್ವಕವಾಗಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.